ಶಾಂತಿ. ವಿಶೇಷವಾಗಿ ಬಾಬ್ದಾದಾರವರು ವರ್ತಮಾನ ಸಮಯದಲ್ಲಿ ಬಾಬಾ ಮತ್ತು ಮಕ್ಕಳು ಸೇರಿಬಿಟ್ಟು ಯಾವ ರೀತಿ ಪ್ರಪಂಚದಾದ್ಯಂತ ವಿಶ್ವದಾದ್ಯಂತ ಭಗವಂತನ ಪರಿಚಯವನ್ನ ಕೊಡಬೇಕು. ಸಮಯ ತುಂಬಾ ಕಡಿಮೆ ಇದೆ. ತುಂಬಾ ತೀವ್ರ ರೂಪದಲ್ಲಿ ವಿನಾಶ ಹೇಳುವಂಥದ್ದು ನಮ್ಮ ಕಣ್ಣೆದುರುಗಡೆಗೆ ಕಾಣ್ತಾ ಇದೆ. ಈ ಸಮಯದಲ್ಲಿ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಆತ್ಮರಿಗೂ ಕೂಡ ಭಗವಂತನ ಪರಿಚಯ ಕೊಡುವಂಥದ್ದು ತೀರಾ ಅವಶ್ಯಕವಾಗಿದೆ. ಇಂಥ ಸಮಯದಲ್ಲಿ ಹೇಗೆ ಭಗವಂತನ ಪರಿಚಯವನ್ನ ಎಲ್ಲ ಆತ್ಮರಿಗೆ ತಲುಪಿಸಬೇಕು ಹೇಳುವಂಥದ್ದನ್ನ ಈ ಮುರಳಿಯ ಮೂಲಕ ಬಾಬಾ ತಿಳಿಸಿದ್ದಾರೆ. ಲಾಸ್ಟ್ ಮುರಳಿಲೆಲ್ಲ ಬಾಬಾ ಹೇಳ್ತಾ ಇದ್ರು, ವಜ್ರಾಗಿ ಮಕ್ಕಳೇ, ಶುದ್ಧವಾಗಿ ಪವಿತ್ರವಾಗಿ ಅಂತ ಹೇಳ್ತಾ ಇದ್ರು. ಆ ನಂತರದ ವರ್ಷದ ಮುರಳಿ ಇದು. ಅಂದ್ರೆ ಡೈಮಂಡ್ ಹಾಲ್ ರೆಡಿ ಆಗಿದೆ 96ರಲ್ಲಿ, ಹೊಸ ವರ್ಷದಲ್ಲಿ ಡೈಮಂಡ್ ಹಾಲ್ ರೆಡಿ ಆದ ಮೇಲೆ 18 ಜನವರಿ 1997 ಅವ್ಯಕ್ತ ದಿವಸದಂದು ಬಾಬಾ ಮಧುಬನಕ್ಕೆ ಬಂದಾಗ ನುಡಿಸಿರುವಂತಹ ಒಂದು ಮುರಳಿ. ಈ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ನಿಮ್ಮ ಪಾತ್ರ, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಮಾತು, ನಿಮ್ಮ ಸಂಕಲ್ಪ, ನಿಮ್ಮ ಶುಭ ಭಾವನೆ ಕಾಮನೆಯಿಂದ ಭಗವಂತನನ್ನ ಪ್ರತ್ಯಕ್ಷವನ್ನ ಮಾಡಿಸಬೇಕು. ಈ ಪ್ರಪಂಚದಲ್ಲಿ ಭಗವಂತ ಬಂದಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ನೀವು ಪೇಪರ್ನಲ್ಲಿ ಹಾಕಿದಿರಿ, ಅಡ್ವರ್ಟೈಸ್ಮೆಂಟ್ ಮಾಡಿದಿರಿ, ಬಸ್ಗಳಲ್ಲಿ ಸ್ಟಿಕ್ಕರ್ಗಳನ್ನ, ದೊಡ್ಡ ದೊಡ್ಡದ ಬೋರ್ಡ್ಗಳನ್ನ ಹಾಕಿದಿರಿ, ಊರೂರುಗಳಲ್ಲಿ ದೊಡ್ಡ ದೊಡ್ಡ ಹೋರ್ಡಿಂಗ್ ಅನ್ನ ಹಾಕಿದಿರಿ. ಶಿವರಾತ್ರಿ ರಕ್ಷಾಬಂಧನದ ಸಮಯದಲ್ಲಿ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಶಿವನ ಸಂದೇಶವನ್ನು ಕೂಡ ತಲುಪಿಸಿದ್ರಿ. ದೇಶ ವಿದೇಶಗಳಲ್ಲೂ ಕೂಡ ಭಗವಂತನ ಈಶ್ವರೀಯ ವಿಶ್ವವಿದ್ಯಾಲಯದ ಕೊಠಡಿಗಳು ಸ್ಟಾರ್ಟ್ ಆಯ್ತು. ಇಷ್ಟೆಲ್ಲ ಆದ್ರೂ ಕೂಡ ಭಗವಂತ ಬಂದಿದ್ದಾರೆ ಅಂತ ಜನ ಇನ್ನು ಒಪ್ತಾ ಇಲ್ಲ, ಇನ್ನೂ ಡಂಗೂರ ಸಾರಿಸ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಭಗವಂತ ಬಂದಿದ್ದಾರೆ 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 ಅಂತ ನೀವು ಹೇಳ್ತಾ ಇದ್ದೀರಿ, ಹೊರತು ಪ್ರಪಂಚದ ಜನ ಇನ್ನೂವರೆಗೂ ಆ ವಿಷಯವನ್ನ ಒಪ್ಪಿಲ್ಲ. ಯಾಕೆ? ಭಗವಂತನ ಜ್ಞಾನದಿಂದ, ಶಕ್ತಿಯಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಚೆನ್ನಾಗಿದೆ, ಬ್ರಹ್ಮಕುಮಾರ ಕುಮಾರಿಯರು ಚೆನ್ನಾಗಿದ್ದಾರೆ, ಒಳ್ಳೆ ನಿಯಮದಂತೆ ಇರ್ತಾರೆ, ಒಳ್ಳೆ ಗುಣದವರು, ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಹೇಳುವಂತ ಲೇವಲ್ ಇಲ್ಲಿವರೆಗೆ ಬಂದಿದೆ. ಆದರೆ ಬ್ರಹ್ಮಕುಮಾರಿಯರ ಮೂಲಕ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ, ಇವರಿಗೆ ಬೆನ್ನೆಲುಬಾಗಿ ಅಂತ ಜನ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಅವರು ಬಾಬ್ ದಾದಾ, ಶಿವ ಬಾಬಾ, ಬ್ರಹ್ಮ ಬಾಬಾ ಅಂತ ಇನ್ನೂವರೆಗೂ ಕೂಡ ಪ್ರಪಂಚದ ಜನರಿಗೆ ಮನವರಿಕೆ ಆಗಿಲ್ಲ, ಗೊತ್ತಾಗಿಲ್ಲ. ಯಾಕೆ? ಯಾಕಂದ್ರೆ ಇವತ್ತು ಭಕ್ತರು ಬ್ರಾಹ್ಮಣರ ಮೂಲಕ ಪ್ರಸಾದವನ್ನ ತಗೊಳ್ತಾ ಇದ್ದಾರೆ, ಡೈರೆಕ್ಟ್ ಮೂರ್ತಿ ಮೂಲಕ ತಗೊಳ್ತಾ ಇದ್ದಾರೆ. ನಾವು ಭಗವಂತನ ಶಕ್ತಿಯನ್ನ ಪಡ್ಕೊಂಡು ನಾವು ಬೇರೆಯವರಿಗೆ ಕೊಡ್ತಾ ಇದೀವಿ, ನಮ್ಮ ಪ್ರತ್ಯಕ್ಷತೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದೀವಿ. ನನಗೆ ಹೆಸರು ಬೇಕು, ನನಗೆ ಕೀರ್ತಿ ಬೇಕು, ನನಗೆ ಹೊಗಳಿಕೆ ಬೇಕು, ನನಗೆ ಸನ್ಮಾನ ಬೇಕು, ನಾನು ಕೊಡ್ತಾ ಇದ್ದೇನೆ. ಈ ಮಧ್ಯದಲ್ಲಿ ನಾನು ಮತ್ತು ನನ್ನದು ಹೇಳುದು ಏನು ಮಾಡ್ತಾ ಇದೆ ಅಂತಂದ್ರೆ ಭಗವಂತನ ಪ್ರತ್ಯಕ್ಷತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ತಂದೆ ತುಂಬಾ ಆಸ್ತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ, ಆ ತಂದೆಯಿಂದ ನೀವು ಮನೆ ಒಳಗಡೆ ಇಟ್ಟಿದ್ದೀರಿ, ಹಿಂದ್ಗಡೆಗೆ ಗೋಡೆ ಒಳಗಡೆಗೆ, ಮತ್ತು ಅವ್ರು ತಂದಿರುವಂತ ಆಸ್ತಿಯನ್ನು ನೀವು ಸ್ವಲ್ಪ ಸ್ವಲ್ಪ ತಗೊಂಡು ಬಂದ್ಬಿಟ್ಟು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ. ಹೆಚ್ಚಿಗೆ ಕೊಟ್ಬಿಟ್ಟು ನನ್ನ ತಿರುಗಿ ಖಾಲಿ ಆಗ್ಬಿಟ್ರೆ ಅಂತ ಒಂದು ಯೋಚನೆ ಅಲ್ವಾ? ಜನ ಬರ್ತಾ ಇದ್ದಾರೆ, ಆದ್ರೆ ನೀವು ಕೊಡ್ತಾ ಇದ್ದೀರಾ. ಈಗ ಆ ಪರದೆಯನ್ನ ಓಪನ್ ಮಾಡಿ ಡೈರೆಕ್ಟ್ ಆಗಿ ಭಗವಂತ ಮತ್ತು ನಿಮ್ಮ ಸಹೋದರ ಆತ್ಮರಿಗೆ ಏನ್ ಮಾಡಿ
ಲಿಂಕ್ ಅನ್ನ ಮಾಡಿ, ಜೋಡಣೆಯನ್ನ ಮಾಡಿ. ಭಗವಂತ ಡೈರೆಕ್ಟ್ ಆಗಿ ಯಾವ ಆತ್ಮರಿಗೆ ಯಾವ ಒಂದು ಪ್ರತ್ಯಕ್ಷತೆಯನ್ನ ಮಾಡಬೇಕು ಅಥವಾ ಯಾವ ರೀತಿ ಸಾಕ್ಷಾತ್ಕಾರವನ್ನ ಮಾಡಬೇಕು, ಶಕ್ತಿಯನ್ನ ಕೊಡಬೇಕು, ಆ ಮಹಾನ್ ಕಾರ್ಯವನ್ನ ಭಗವಂತ ಮಾಡ್ತಾರೆ. ಇಲ್ಲಿವರೆಗೆ ನೀವೇನ್ ಮಾಡ್ತಿದ್ದೀರಿ? VIP ಗಳನ್ನ ಮೌಂಟ್ ಅಬು ಕರ್ಕೊಂಡು ಹೋಗ್ತಾ ಇದ್ದೀರಿ. ವಿಶೇಷವಾದಂತ ಕಾರ್ಯಕ್ರಮಗಳಿಗೆ ವಿಶೇಷವಾದ ಅತಿಥಿಗಳನ್ನ ಸೇವಾ ಕೇಂದ್ರದಲ್ಲಿ ಕರೆಸಿ ಕಾರ್ಯಕ್ರಮವನ್ನ ಮಾಡ್ತೀರಿ. ತುಂಬಾ ಜನ ಆತ್ಮಗಳು ಬಾಬನ ಮನೆಗೆ ಬರ್ತಾರೆ. ನೀವು ಅಬ್ಸರ್ವೇಷನ್ ಮಾಡಿ, ಸಂಬಂಧ ಸಂಪರ್ಕದಲ್ಲಿ ಬರೋರು ಹೆಚ್ಚಿಗೆ ಅಲ್ವಾ? ತಿಂಗಳಿಗೆ ಒಂದ್ಸಲ ಬಟ್ಟಿ ಮಾಡಿದ್ರೆ 70-80 ಜನ, 50-60 ಜನ ಸೇವಾ ಕೇಂದ್ರಕ್ಕೆ ಬರ್ತಾರೆ ಅಲ್ವಾ? ಗುರುವಾರ ಒಂದೇ ದಿನ ಆಗಿದ್ರೆ 30-40 ಜನ ಬರ್ತಾರೆ. ದಿನಕ್ಕೆ ಬರೋರು ಎಷ್ಟು ಜನ? 5-10 ಜನ ಅಷ್ಟೇ. ಅಂದ್ರೆ ಬಾಬಾ ಹೇಳ್ತಾರೆ, ಭಗವಂತನ ತಿಳ್ಕೊಂಡು ಸಹಯೋಗ ಕೊಡೋರು ಇದ್ದಾರೆ. ಯಾವ ರೀತಿ ಸಹಯೋಗ? ಸರಿ, ಬಂದಿದ್ದೀರಾ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಒಂದ್ ಚೀಲ ಅಕ್ಕಿ ತಗೊಂಡೋಗಿ, ನಾವು ಸಿಮೆಂಟ್ ಕೊಡ್ತೇನೆ, ಬಿಲ್ಡಿಂಗ್ ಕಟ್ಟಿ, ನಾನು ಕಬ್ಬಿಣ ಕೊಡ್ತೇನೆ, ಬಿಲ್ಡಿಂಗ್ ಕಟ್ಟಿ ಅಂತ ಹೇಳ್ಬಿಟ್ಟು ಸ್ಥೂಲವಾದ ಸಹಯೋಗವನ್ನ ಕೊಡ್ತಾ ಇದ್ದಾರೆ. ಬಿಟ್ರೆ ಸ್ವತಃ ಬಂದು ಜ್ಞಾನವನ್ನ ಅರ್ಥ ಮಾಡಿಕೊಂಡು ಭಗವಂತನ ಮೂಲ ಸ್ವರೂಪದ ಸಪ್ತ ಗುಣಗಳನ್ನ ಡೈರೆಕ್ಟ್ ಆಗಿ ಅವರು ರಾಜಯೋಗದಿಂದ ಅನುಭವ ಮಾಡ್ತಾ ಇಲ್ಲ. ಇಲ್ಲಿವರೆಗೆ ಇದನ್ನ ಅವರು ಸ್ವೀಕಾರ ಮಾಡೋದಿಲ್ವೋ, ಅನುಭವಿಸೋದಿಲ್ವೋ, ಅಲ್ಲಿವರೆಗೆ ಅವರ ಮನಸ್ಸಿನಲ್ಲಿ ಅಥವಾ ಪ್ರಪಂಚದಲ್ಲಿ ನನ್ನ ಬಾಬಾ ಬಂದಿದ್ದಾರೆ ಹೇಳುವಂತ ಒಂದು ಕೂಗು, ಆ ಆತ್ಮೀಯತೆ, ನನ್ನತನ ಹೇಳುವಂಥದ್ದು ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು? ಇವತ್ತು ಬಾಬಾ ಹೇಳ್ತಿದ್ದಾರೆ, ನಾನು 2 ವೆರೈಟಿ ಸಭೆಯನ್ನು ನೋಡ್ತಾ ಇದ್ದೇನೆ. ಒಂದು ಸಾಕಾರದಲ್ಲಿ ಡೈಮಂಡ್ ಹಾಲದಲ್ಲಿ ಬಾಬಾರವರ ಎದುರುಗಡೆ ಕುಂತಿರುವಂತಹ ಆತ್ಮರು, ದೊಡ್ಡದಾದಂತಹ ಒಂದು ಹಾಲು, 1000 ಜನ ಕುತ್ಕೊಂಡಿದ್ದಾರೆ. ಇದು ಒಂದು ಸಭೆ. ಇನ್ನೊಂದು ಅವ್ಯಕ್ತ ರೂಪದಲ್ಲಿ, ಆಕಾರ ರೂಪದಲ್ಲಿ ಬಾಬ್ದಾದಾರವರ ಎದುರುಗಡೆಗಿದ್ದು ಬಿಟ್ಟು ಜ್ಞಾನವನ್ನ ಕೇಳ್ತಾ ಇದ್ದಾರೆ, ಭಗವಂತನ ಶಕ್ತಿಯನ್ನ ಅನುಭವ ಮಾಡ್ತಾ ಇದ್ದಾರೆ. ಇವರು 2 ಸಭೆನೂ ಕೂಡ ಬಾಬಾ ಹೇಳ್ತಾರೆ ದೊಡ್ಡದಾದಂತ ಸಭೆ ಅಂತೆ, ಸಾಧಾರಣ ಸಭೆ ಅಲ್ಲ. ಈ 2 ಸಭೆಯನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಬಾಬನ ಮೇಲೆ ತುಂಬಾ ಪ್ರೀತಿ ಇದೆ, ಬಾಬನಿಗೂ ಕೂಡ ಅವರ ಮೇಲೆ ತುಂಬಾ ಪ್ರೀತಿ ಇದೆ. ಮಕ್ಕಳು ತಂದೆ ಗುಣಗಾಯನವನ್ನ ಮಾಡ್ತಿದ್ದಾರಂತೆ, ತಂದೆ ಮಕ್ಕಳು ಗುಣಗಾಯನವನ್ನ ಮಾಡ್ತಿದ್ದಾರೆ. ವಿಶೇಷವಾಗಿ 18 ಜನವರಿ ಅಂತಂದ್ರೆ ಬ್ರಹ್ಮ ಬಾಬಾರವರ ಸ್ಮೃತಿ ದಿನ. ಅದಕ್ಕಾಗಿ ಆ ದಿನ ಪೂರ್ತಿ ಬ್ರಹ್ಮವತ್ಸರು ಸೇವಾ ಕೇಂದ್ರದಲ್ಲಿದ್ದು ಬೆಳಗಿನ ಕ್ಲಾಸ್ ಅನ್ನ ಕೇಳಿ, ಹಣ್ಣುಗಳನ್ನ, ಹಾಲನ್ನ ಕುಡಿದು ಆ ದಿನ ಪೂರ್ತಿ ಮೌನವಾಗಿದ್ದು ತಪಸ್ಸು ಮಾಡುವಂತ ಒಂದು ದಿನ. ವಿಶೇಷವಾಗಿ ಬ್ರಹ್ಮಕುಮಾರಿಯರಲ್ಲಿ 18 ಜನವರಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ತಪಸ್ಸು ಮಾಡಲಿಕ್ಕೆ ವಿಶೇಷವಾಗಿ. ಅದಕ್ಕಾಗಿ ಬ್ರಹ್ಮ ಬಾಬನನ್ನ ನಾವೇನ್ ಮಾಡ್ತೀವಿ? ಆ ದಿನ ಹೆಚ್ಚಿಗೆ ನೆನಪಿಸ್ಕೊಳ್ತೀವಿ. ಶಿವಬಾಬನ ನೆನಪು ಮಾಡ್ಕೊಳ್ಬೇಕು, ಆದ್ರೆ ಬ್ರಹ್ಮ ಬಾಬರವರ ಒಂದು ಗುಣಗಾಯನವನ್ನ ನಾವು ಮಾಡ್ತೀವಿ. ನಾವೇನ್ ಮಾಡ್ತೀವಂತೆ, ಬಾಬನಿಗೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಅಂತ. ಯಾಕಂದ್ರೆ ಮಕ್ಕಳು ತುಂಬಾ ಹತ್ತಿರದಲ್ಲಿ ಇರುವಂತ ಕಾರಣದಿಂದ ಅಮೃತ ವೇಳೆಯಲ್ಲಿ ತುಂಬಾ ಮಧುರವಾದಂತ ಮಾತನ್ನ ಮಾತಾಡ್ತಾರೆ. ಮತ್ತೆ ಕೆಲವೊಂದ್ಸಲ ಕಂಪ್ಲೇಂಟ್ ಕೂಡ ಮಾಡ್ತಾರ. ಬಾಬಾ ನಿನ್ನ ಅದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ, ಅದನ್ನು ಮಾಡ್ಕೊಟ್ಟಿಲ್ಲ, ಇದನ್ನು ಮಾಡ್ಕೊಟ್ಟಿಲ್ಲ, ಅವರನ್ನು ಮುಂದುವರಿಸ್ತಾ ಇದೀಯಾ, ನನ್ನನ್ನು ಮುಂದುವರಿಸ್ತಾ ಇಲ್ಲ, ನಾನು ಹೇಳಿರೋ ಮಾತನ್ನ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ, ತುಂಬಾ ಸ್ನೇಹದಿಂದ ಏನ್ ಮಾಡ್ತಾರಂತೆ? ಬಾಬನ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡ್ತಾರಂತೆ. ಇದೆಲ್ಲವನ್ನ ಕೇಳುವಂತ ಬ್ರಹ್ಮ ಬಾಬಾ ಮುಗುಳ್ನಾಗ್ತಾರಂತೆ ಮಕ್ಕಳನ್ನ ಈ ಒಂದು ಮಾತನ್ನ ಕೇಳಿ. ಕೆಲವೊಂದು ಮಕ್ಳು ಏನ್ ಮಾಡ್ತಾರೆ ಗೊತ್ತಾ? ಲೌಕಿಕದಲ್ಲಿ ಅಪ್ಪ ಅಮ್ಮನ ಹತ್ರ ಹೇಳ್ತಾರೆ, ನನಗೆ ಕಂಪ್ಯೂಟರ್ ಬೇಕು, ನನಗೆ ಸೈಕಲ್ ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಅಪ್ಪ ಅಮ್ಮ ಹೇಳ್ತಾರೆ, ದೊಡ್ಡವನಾಗೂ ಕೊಡಿಸ್ತೇನೆ, ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಕೊಡ್ತೇನೆ ಅಂತ ಏನ್ ಮಾಡ್ತಾರೆ? ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕ್ತಾರೆ. ಕಂಡೀಷನ್ ಗಳನ್ನ ಹಾಕಿದಾಗ ಅವಾಗ ಏನ್ ಮಾಡ್ತಾರೆ? ಅದನ್ನ ಮಕ್ಕಳು ಕಾರ್ಯಗತದಲ್ಲಿ ತಂದಾಗ ಏನ್ ಮಾಡ್ಬೇಕಾಗತ್ತೆ? ಅವ್ರಿಗೆ ಸೈಕಲ್ ಅನ್ನ ಕೊಡಿಸ್ಬೇಕಾಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಮಗು ಅಮೃತ ವೇಳೆಗೆ ಏಳು, ನಿದ್ರಾಜೀತ ಆಗು, ನುಮಾಶಾಮ ಯೋಗವನ್ನ ಮಾಡು, ನಿಯಮವನ್ನ ಫಾಲೋ ಮಾಡು. ಬಾಬಾ ಅದು ಮಾಡು ಹೇಳ್ತೀಯ, ಇದನ್ನ ಮಾಡು ಹೇಳ್ತೀಯ, ಎಲ್ಲ ಮಾಡಿದ್ರು ಕೂಡ
ಏನ್ ಅನುಭವ ಆಗ್ಬೇಕು ಅದು ಆಗ್ತಾ ಇಲ್ಲ. ಸರಿ ಮಕ್ಕಳೇ, ಇಲ್ಲಿವರೆಗೆ ಒಳ್ಳೆ ಸೇವೆಯನ್ನ ಮಾಡಿದಿರಿ, ಮುಂದುವರಿತಾ ಇದ್ದೀರಿ, ಭಗವಂತನ ಸಂದೇಶ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಇನ್ನು ಮೇಲೆ ನಿಮ್ಮಿಂದ ನಿಮ್ಮ ತಂದೆ ಭಗವಂತ ಸದ್ಗುರು ಏನನ್ನ ಇಷ್ಟಪಡ್ತಾರೆ? ಇನ್ಮೇಲೆ ಏನ್ ಇಷ್ಟಪಡ್ತಾರೆ ಅಂದ್ರೆ ಏನರ್ಥ ನೋಡಿ, ಒಂದ್ ಸಣ್ಣ ಮಗು ಇರ್ತದಲ್ಲ, ಅವಾಗ ತಂದೆ ತಾಯಿ ಮಗುವಿನ ಏನ್ ಇಷ್ಟಪಡ್ತಾರೆ ಹೇಳಿ ನೋಡೋಣ? ಏನೂ ಇಲ್ಲ. ಆ ಮಗುವನ್ನ ದೊಡ್ಡದು ಮಾಡೋದು ಅಷ್ಟೇ ಕೆಲಸ. ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ತಾರೆ. ಸರಿ, ಮಗು ಸ್ಕೂಲಿಗೆ ಹೋಗ್ತಾ ಇದೆ, ತಂದೆ ತಾಯಿಗಳು ಏನ್ ಇಷ್ಟಪಡ್ತಾರೆ? ಚೆನ್ನಾಗಿ ಓದ್ಬೇಕು, ಫಸ್ಟ್ ರ್ಯಾಂಕ್ ಬರಬೇಕು, ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು. ಆವಾಗ ತಂದೆ ತಾಯಿ ಆಸೆ ಅದಿರ್ತದೆ. ಸರಿ, ಇನ್ನು ಮಗು ಸ್ವಲ್ಪ ದೊಡ್ಡದಾಗ್ಬಿಟ್ಟು ಏನ್ ಮಾಡ್ತು? ಸಂಪಾದನೆ ಮಾಡ್ಲಿಕ್ಕೆ ಶುರು ಮಾಡ್ತು. ಅವಾಗ ತಂದೆ ತಾಯಿ ಏನ್ ಇಷ್ಟಪಡ್ತಾರೆ? ಅವರು ಆ ಮಗು ಮಾಡಿರುವಂತ ಸಾಲ ತೀರಿಸ್ಕೊಳ್ಬೇಕು, ಅಪ್ಪ ಅಮ್ಮನಿಗೂ ಕೂಡ ಸಂಪಾದನೆ ಕೊಡಬೇಕು ಅಂತ. ಇನ್ನೂ ಸ್ವಲ್ಪ ಶ್ರೀಮಂತರಾದಾಗ ಏನನ್ಸುತ್ತೆ ಅಂತಂದ್ರೆ, ತನ್ನ ಮಗ ಸಂಪಾದನೆ ಮಾಡಿ ತುಂಬಾ ಜನರಿಗೆ ದಾನ ಧರ್ಮವನ್ನ ಮಾಡಬೇಕು, ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನ ಮಾಡಬೇಕು, ಎಲ್ಲರೂ ಕೂಡ ನನ್ನ ಮಕ್ಕಳನ್ನ ಹೊಗಳಬೇಕು ಹೇಳುವಂತ ಭಾವನೆ ತಂದೆ ತಾಯಿಗಳಲ್ಲಿ ಇರುತ್ತೆ. ಹಾಗೇನೆ ಇಲ್ಲಿ ಸಮಯದ ಅನುಸಾರದಲ್ಲಿ ಬಾಬಾರವರು ಮಕ್ಕಳಿಂದ ಯಾವ ಆಸೆಯನ್ನು ಇಟ್ಕೊಂಡಿದ್ದಾರೆ? ಬಾಬಾ ಹೇಳ್ತಾರೆ, ನಿಮ್ಮ ಮೂರ್ತಿಯಿಂದ ತಂದೆಯ ಮುಖ ಹೇಳುವಂಥದ್ದು ಕಾಣಬೇಕು. ನೋಡಿ, ಜಡ ಮೂರ್ತಿಯಿಂದ ಹೇಗೆ ಭಗವಂತನ ಪ್ರತ್ಯಕ್ಷತೆ ಆಗತ್ತೋ ಹಾಗೆ ನೀವು ಆಧಾರ ಅಷ್ಟೇ. ಅಲ್ಲಿ ಭಗವಂತನಿಗೆ ಸ್ಥಳವನ್ನ ಕೊಡಿ, ಸಂಕಲ್ಪವನ್ನ, ಸಮಯವನ್ನ, ಮನಸ್ಸನ್ನ ಪರಮಾತ್ಮನಿಗೆ ಒಪ್ಪಿಸಬೇಡಿ. ಮುಂದಿನ ಯಾವ ಕಾರ್ಯವನ್ನ, ಕಾಯಕವನ್ನ ಮಾಡಬೇಕು ಅದನ್ನ ಭಗವಂತ ಮಾಡ್ತಾರೆ. ಅದಕ್ಕಾಗಿ ಸಮಯದ ಅನುಸಾರ ಈಗ ಅದರ ಅವಶ್ಯಕತೆ ಇದೆ. ನೋಡಿ, 97 ಗುಲ್ಜಾರ್ ದಾದಿ ಶರೀರದಲ್ಲಿ ಬಾಬಾ ಬಂದಾಗ ಗುಲ್ಜಾರ್ ದಾದಿ ಏನ್ ಮಾಡಿದ್ರು? ಬಾಬ್ ದಾದಾರವ್ರಿಗೆ ತಮ್ಮ ಸ್ಥಳವನ್ನ ಕೊಟ್ಬಿಟ್ಟಿದ್ರು. ಜ್ಞಾನ ಯಾರು ಹೇಳ್ತಿದ್ದಾರೆ? ಬಾಬಾ. ದೃಷ್ಟಿ ಯಾರು ಕೊಡ್ತಾ ಇದ್ದಾರೆ? ಬಾಬಾ. ಎದುರುಗಡೆ ಇರುವಂತ ಆತ್ಮಗಳಿಗೆ ಸಾಕ್ಷಾತ್ಕಾರ ಯಾರು ಮಾಡಿಸ್ತಾ ಇದ್ದಾರೆ? ಬಾಬಾ. ಹಾಗೆ ಒಂದು ಉದಾಹರಣೆಯನ್ನ ಬಾಬಾ ನಮ್ಮ ಎದುರುಗಡೆಗೆ ಇಟ್ಟಿದ್ದಲ್ಲ, ಅದೇ ರೀತಿ ನೀವು ಬಾಬನ ಮಕ್ಕಳು ಕೂಡ ಏನಾಗ್ಬೇಕು? ತಂದೆಯನ್ನ ಪ್ರತ್ಯಕ್ಷತೆ ಮಾಡುವಂತಹ ಕಾರ್ಯವನ್ನ ನೀವು ಮಾಡಬೇಕಾಗ್ತದೆ. ಮೊದಲನೇದು. ಇನ್ನು ಎರಡನೇದು ಬಾಬಾ ಹೇಳ್ತಾರೆ, ಕೆಲವೊಂದು ಆತ್ಮಗಳು ಬಾಬನ ಮನೆಗೆ ಬಂದ್ಬಿಟ್ಟು ಬಾಬನ ಪ್ರೀತಿಯ ಅನುಭವವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಬೇಹದ್ದಿನ ಆಸ್ತಿ ಕೊಡಬೇಕು. ಏದಂತಂದ್ರೆ ನಿರಾಕಾರ ರೂಪದಲ್ಲಿ. ಕೆಲವೊಂದು ಮಕ್ಳು ಏನ್ ಮಾಡ್ತಾರಂತೆ, ಬಾಬಾ ಬಾಡಿಗೆ ಮನೇಲಿದ್ದೀವಿ, ಸ್ವಂತ ಮನೆ ಮಾಡ್ಕೊಡಿ, ಸೆಂಟರ್ ಸಣ್ಣದಿದೆ, ಓನ್ ಸೆಂಟರ್ ಮಾಡ್ಕೊಡಿ ಅಲ್ವಾ, ನನ್ನ ಮಕ್ಕಳಿಗೆ ಒಳ್ಳೆ ಕಡೆ ಶಿಕ್ಷಣವನ್ನ ಕೊಡಿ. ಹೀಗೆ ಸ್ಥೂಲ ರೂಪದಲ್ಲಿ ಇಚ್ಛೆಯನ್ನ ಸ್ವಯಂ ಶರೀರಕ್ಕೋಸ್ಕರ ಮತ್ತು ಶರೀರಧಾರಿಗಳಿಗೋಸ್ಕರ, ತಮ್ಮ ಕುಟುಂಬಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಈಗ ನೀವೇನ್ ಮಾಡ್ಬೇಕು? ಬಾಬಾ, ವಿಶ್ವದಲ್ಲಿರುವಂತ ಎಲ್ಲ ಆತ್ಮಗಳಿಗೂ ಕೂಡ ಪ್ರೀತಿಯನ್ನ ಕೊಡು, ಮೂರೂ ಲೋಕಕ್ಕೂ ಕೊಡಬೇಕು, ಜಡ ಮತ್ತು ಚೈತನ್ಯ ಪ್ರತಿಯೊಂದು ವಸ್ತುಗಳಿಗೆ ಕೊಡಬೇಕು ಅಂತ ಹೀಗೆ ಬೇಹದ್ದಿನ ಸಂಕಲ್ಪವನ್ನ ಮಾಡಿ, ಎಲ್ಲರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಇರ್ಲಿ, ಹೃದಯದಿಂದ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಪರಿಚಯ ಸಿಗಬೇಕು ಅನ್ನುವಂತ ಮನೋಭಾವ ಇರ್ಲಿ. ಹಾಗಂತ ಬರೀ ಶುಭ ಭಾವನೆ, ಶುಭ ಕಾಮನೆ ಇದ್ರೆ ಏನೂ ಆಗುದಿಲ್ಲ. ಹಂಗಂದ್ರೆ ಈಗ ನೀವು ನಿಮ್ಮ ಪರಿಚಯದವರನ್ನ, ನೆಂಟರವನ್ನ ಮನೆಗೆ ಕರೆಸ್ತೀರಾ. ಓಕೆ, ಅವ್ರಿಗೆ ಒಳ್ಳೆ ಊಟ ಕೊಡ್ಬೇಕು, ತಿಂಡಿ ತಿನ್ನಿಸ್ಬೇಕು ಅಂತ ಬಿಟ್ಟು ಇಷ್ಟ. ಹಂಗೆ ಸಂಕಲ್ಪ ಮಾಡದೆ ಏನಾದ್ರು ಆಗತ್ತಾ? ಇಲ್ವಲ್ಲ. ಮನೇಲಿ ಅಡಿಗೆ ಮಾಡಿ ಅವರಿಗೆ ತಿನ್ನಿಸ್ಬೇಕು, ಉಡುಗೊರೆಯನ್ನು ಕೊಡಬೇಕು, ಅದನ್ನು ಸ್ವೀಕಾರ ಮಾಡಬೇಕು, ಅವರು ಅನುಭವಿಸ್ಬೇಕು. ಹಾಗೆ ಆತ್ಮೀಯರೇ, ಕೇವಲ ವಿಶ್ವಕ್ಕೆಲ್ಲ ಭಗವಂತನ ಪರಿಚಯ ಸಿಗಬೇಕು ಅಂತ ಸಂಕಲ್ಪವನ್ನ ಮಾಡಿದ್ರೆ ಏನೂ ಆಗೋದಿಲ್ಲ. ಆದ್ರೆ ಆ ಎಲ್ಲ ಆತ್ಮಗಳಿಗೆ ಭಗವಂತನ ಶಕ್ತಿ ತಲುಪಿಸಲಿಕ್ಕೆ ನೀವು ಭಗವಂತನ ಜೊತೆಗೆ ಮನಸ್ಸನ್ನ ಜೋಡಣೆ ಮಾಡಿ. ಆ ಸಮಯದಲ್ಲಿ ನೀವು ಬೇರೆ ಏನು ಕೆಲಸ ಮಾಡುವಂಗಿಲ್ಲ, ಕೇವಲ ಭಗವಂತನ ಶಕ್ತಿಯನ್ನ ನಿಮ್ಮ ಮೂಲಕ ಅವ್ರಿಗೆ ಕೊಡ್ಬೇಕಷ್ಟೆ. ನಿಮ್ಮ ಮನೆ ನೆಂಟರು ಬಂದಿರ್ತಾರೆ, ಏನ್ ಮಾಡ್ತೀರಿ? ದೇವಸ್ಥಾನಕ್ಕೆ ಹೋಗೋದನ್ನ ನಿಲ್ಲಿಸ್ತೀರಿ, ಬಾಬನ ಮನೆಗೆ ಹೋಗೋದನ್ನ ನಿಲ್ಲಿಸ್ತೀರಿ, ಬೇರೆ ಎಲ್ಲೇ ಹೊರಗಡೆ ಹೋಗೋದನ್ನ ನಿಲ್ಲಿಸ್ಬಿಟ್ಟು ಬಂದಿರುವಂತ ಅತಿಥಿಗಳಿಗೆ ಊಟ ತಿಂಡಿ ಕೊಡೋದಲ್ಲಿ ಬ್ಯುಸಿ ಆಗಿರ್ತೀರಿ, ಹೌದಾ? ಹಾಗೇನೆ ನಿಮ್ಮ ಮನಸ್ಸಿನ ಬೇರೆ ಎಲ್ಲದಿಂದ ನಿಮ್ಮ ಮನಸ್ಸನ್ನ ತೆಗೆದು ಕೇವಲ ಪರಮಾತ್ಮನತ್ತ ಇಟ್ಟು, ಪರಮಾತ್ಮನಲ್ಲಿರುವಂತಹ ಗುಣಗಳು ಎಲ್ಲರಿಗೂ ತಲುಪಬೇಕು. ಆ ಕಾಯಕದಲ್ಲಿ, ಆ ಕೆಲಸದಲ್ಲಿ ನೀವೇನಾಗ್ಬೇಕು?
ಫಿಕ್ಸ್ ಆಗ್ಬೇಕು ಅಂತ ಬಿಟ್ಟು ಹೇಳ್ತಾರೆ ಬಾಬಾ. ಇನ್ನೊಂದು ಬಾಬಾ ಏನ್ ಹೇಳ್ತಾರೆ, ರಮಾ ಬಾಬಾ ಅವರಿಗೆ ಮಕ್ಕಳ ಬಗ್ಗೆ ಒಂದು ಚಿಂತೆ ಅಂತ. ಏನು ಮಕ್ಕಳಿಗೆ ಏನ್ ಚಿಂತೆ ಅಂದ್ರೆ ವಿನಾಶ ಯಾವಾಗ ಆಗ್ತದೆ ಅಂತ. ರಮಾ ಬಾಬನಿಗೆ ಏನ್ ಚಿಂತೆ ಅಂತೆ, ನನ್ನ ಮಕ್ಕಳು ಸಂಪೂರ್ಣ ಯಾವಾಗ ಆಗ್ತಾರೆ, ಮುಕ್ತಿ ಜೀವನ್ ಮುಕ್ತಿನ ಯಾವಾಗ ಅನುಭವ ಮಾಡ್ತಾರೆ. ಯಾಕಂದ್ರೆ ನೀವು ಎಲ್ಲಿಯವರೆಗೂ ಮುಕ್ತರಾಗೋದಿಲ್ವೋ ಬೇರೆಯವರನ್ನ ಮುಕ್ತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮುಕ್ತಿ ಅಂತಂದ್ರೆ ಏನು? ನಾವ್ ಇವತ್ತೇನ್ ತಿಳ್ಕೊಂಡಿದೀವಿ, ಶರೀರ ನಂದು, ಬಟ್ಟೆ ನಂದು, ಬಂಗಾರ ನಂದು, ಸೆಂಟರು ನಂದು ಅಲ್ವಾ? ಎಲ್ಲವನ್ನ ನಂದು ನನ್ನದು ಅಂತ ಆ ಒಂದು ಬಂಧನದಲ್ಲಿದ್ದೀವಿ. ಬಾಬಾ ಹೇಳ್ತಾರೆ, ನೀನು ಒಂದು ಆತ್ಮ ಶಕ್ತಿ ಅಷ್ಟೇ. ನಿನಗೂ ಈ ಪ್ರಪಂಚಕ್ಕೂ ಮೂರು ಲೋಕಕ್ಕೂ ಯಾವುದೇ ಸಂಬಂಧ ಇಲ್ಲ, ಯಾವುದು ನಿನ್ನದು ಅಲ್ಲ. ಯಾಕಂದ್ರೆ ನೀನು ಯಾವುದನ್ನು ಕೂಡ ನಿರ್ಮಾಣ ಮಾಡಿಲ್ಲ, ನೀನ್ಯಾನು ಉದ್ಭವವನ್ನು ಮಾಡಿಲ್ಲ, ನೀನ್ ಯಾವುದು ಅದನ್ನ ರೆಡಿ ಕೂಡ ಮಾಡಿಲ್ಲ. ಅದಕ್ಕಾಗಿ ಬಗು ಯಾವುದು ನಿನ್ನದಲ್ಲ. ಮುಕ್ತನಾಗು. ಪಕ್ಕದ ಮನೇಲಿ ಹೋಗ್ಬಿಟ್ಟು ಅದ್ ನಂದು ಅಂತ ನೀವು ಹೇಳಲಿಕ್ಕೆ ಆಗತ್ತಾ? ಗೌರ್ಮೆಂಟ್ನವ್ರು ಮಾಡಿರುವಂತ ರೋಡ್ ನಂದು ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲ ಅಣ್ಣವ್ರೆ, ನಮ್ಮ ಮನೆಯಲ್ಲಿರುವಂತ ಹಲಸಿನ ಮರಕ್ಕೆ ನೀರ್ ಹಾಕಿದ್ ನಾನು. ಸರಿ, ನೀವ್ ರೆಡಿ ಮಾಡಿದ್ದ? ಇಲ್ವಲ್ಲ. ನಲ್ಲಿಲಿರುವಂತ ನೀರನ್ನ ಬಕೆಟ್ ತಗೊಂಡ್ ಹೋಗ್ಬಿಟ್ಟು ಹಾಕಿದಷ್ಟೇ. ಬಕೆಟು ನೀವು ಮಾಡಿಲ್ಲ, ನೀರು ನೀವು ರೆಡಿ ಮಾಡಿಲ್ಲ. ತಗೊಂಡೋಗಿ ಹಾಕಿರೋದಷ್ಟಕ್ಕೇನೆ ಹಲಸಿನಕಾಯಿ ನಂದು, ಹಲಸಿನ ಹಣ್ಣು ನಂದು ಅಂತಂದ್ರೆ, ಹಲಸಿನಕಾಯಿನ ಬೀಜ ತನ್ನ ಶಕ್ತಿಯಿಂದ ಅದೇನ್ ಮಾಡಿದೆ, ಹಲಸಿನ ಹಣ್ಣನ್ನು ಬಿಟ್ಟೆ ನೀವು ಮಾಡಿದೆ ಅಂತದ್ದು ಇಲ್ಲ ಅಲ್ಲಿ ಮಹಾನ್ ಕಾರ್ಯ. ಸೂರ್ಯ ಬೆಳಕು ಕೊಟ್ಟಿದ್ದಾನೆ, ಭೂಮಿ ಶಕ್ತಿ ಕೊಟ್ಟಿದೆ, ಬೀಜ ಮರವಾಗಿದೆ. ನೀವು ಎಲ್ಲೋ ಇರುವಂತ ನೀರನ್ನ ಒಯ್ದ್ಬಿಟ್ಟು ಹಾಕಿದ್ದೀರಿ ಅಷ್ಟೇನೆ. ಇಲ್ಲಿ ನಾನು ಎಲ್ಲಿ, ನಾನು ಯಾರು ಅಲ್ವಾ? ಹಾಗೆ ಇವತ್ತು ಕೂಡ ಭಗವಂತ ತನ್ನ ಕರ್ತವ್ಯವನ್ನು ಮಾಡೇ ಮಾಡ್ತಾರೆ. ನೀವಲ್ದಿದ್ರು ಕೂಡ ಭಗವಂತನ ಪಾತ್ರದ ಅನುಸಾರ 5,000 ವರ್ಷದಲ್ಲಿ ಎಲ್ಲರಿಗೂ ಭಗವಂತನ ಪರಿಚಯ ಸಿಕ್ಕೇ ಸಿಕ್ತು, ಪ್ರತ್ಯಕ್ಷತೆ ಹಾಗೆ ಆಗ್ತದೆ. ಆದರೆ ನೀವು ಆ ಕಾರ್ಯಕ್ಕೆ ಭಗವಂತನಿಗೆ ಸೈಗು ಕೊಟ್ರೆ ಅದರ ಪ್ರತಿಫಲ ಹೇಳುವಂಥದ್ದು 21 ಜನ್ಮಕ್ಕೆ ಸಿಗ್ತದೆ. ಅದಕ್ಕಾಗಿ ಮಕ್ಕಳೇ ಒಂದು ವಿಷಯ ಇಟ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಳ್ಳಿ, ಪ್ರಪಂಚದ ಜನರ ಬಗ್ಗೆ ದಯೆ ಬರ್ಲಿ, ಅವರ ಬಗ್ಗೆ ಒಂದು ಕೃಪಾದೃಷ್ಟಿಯನ್ನು ತೋರಿಸಿ, ಅವರಿಗೆಲ್ಲರಿಗೂ ಭಗವಂತನ ಪ್ರೀತಿಯನ್ನ ಕೊಡಿ. ನೀವೇನು ಅನುಭವಿಸಿದಿರೋ ಅವರಿಗೆ ಕೊಡುವಂತ ಪ್ರಯತ್ನವನ್ನ, ಪುರುಷಾರ್ಥವನ್ನ, ಸಾಧನೆಯನ್ನ, ತಪಸ್ಸನ್ನ ಮಾಡಿ ಮಕ್ಕಳೇ. ಯಾವಾಗ ಇದನ್ನ ಮಾಡ್ತಿರೋ ಆವಾಗ ಭಗವಂತನ ಶಕ್ತಿ ವಿಶ್ವದ ಎಲ್ಲ ಕಡೆಗೂ ಹೋಗ್ಬಿಟ್ಟು ಏನಾಗ್ತದೆ, ತಲುಪತ್ತೆ. ಭಗವಂತನ ಪ್ರತ್ಯಕ್ಷತೆ ಹೇಳುವಂಥದ್ದು ಆಗತ್ತೆ. ಇದನ್ನ ಬಾಬಾ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಇದು ಮಕ್ಕಳಿಂದ ಬೇಕು. ಆದ್ರೆ ಮಕ್ಕಳು ಏನ್ ಮಾಡ್ತಿದ್ದಾರೆ? ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಸಹಜ ರಾಜಯೋಗಿಗಳು ತಾನೆ? ಹೌದು. ಆದ್ರೆ ಮಕ್ಕಳು ಯೋಗ ಮಾಡ್ಲಿಕ್ಕೆ ತುಂಬಾ ಪರಿಶ್ರಮ ಪಡ್ತಾರಂತೆ, ಯುದ್ಧ ಮಾಡ್ತಾರಂತೆ. ಮನಸ್ಸು ಪರಮಧಾಮದಲ್ಲಿ ಪರಮಾತ್ಮ ಅಂತ ಇರೋದೇ ಇಲ್ಲವಂತೆ. ಒಂದೇ ನಿದ್ರೆ ಬಂದ್ಬಿಡ್ತದೆ, ಇಲ್ಲ ಯಾವುದೋ ಒಂದು ಯೋಚನೆ ಇರ್ತದೆ, ಇಲ್ಲ ಏನೋ ಒಂದು ಚಿಂತೆ ಬರ್ತದೆ, ಅದಾಗ್ಬೇಕು ಇದಾಗ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆಗಳಿರ್ತವೆ. ಅದಕ್ಕಾಗಿ ಮಕ್ಕಳು ಪರಿಶ್ರಮ ಪಡುವಂಥದ್ದು ತಂದೆಗೆ ಏನಾಗೋದಿಲ್ಲ, ಇಷ್ಟವಾಗೋದಿಲ್ಲ. ಯೋಗ ಸಹಜವಾಗಿರಬೇಕು. ಸಹಜ ಯಾಕಾಗೋದಿಲ್ಲ? ಕಾರಣ ಏನು? ಯೋಗ ಮಾಡಬೇಕು ಹೇಳುವಂತ ಆಸಕ್ತಿ ಇದ್ರೂನು ಕೂಡ, ಒಂದ್ ಕಡೆ ಕೂತ್ಕೊಂಡು ಕೂಡ ಯೋಗ ಯಾಕೆ ಆಗೋದಿಲ್ಲ ಅಂತಂದ್ರೆ ಕಾರಣ ಬಾಬಾ ಹೇಳ್ತಾರೆ, ಮಗು ನೀವು ಆತ್ಮ ಆಗೋದೇ ಇಲ್ಲ. ಏನಾಗೋದಿಲ್ಲ? ಆತ್ಮ ಆಗೋದಿಲ್ಲ. ದೇಹ ಭಾನ ಇರ್ತದೆ. ದೇಹಕ್ಕೆ ಬೇಕಾಗಿರುವಂತ ವಿಷಯವನ್ನೇ ಬಾಬಾ ಜೊತೆಗೆ ಚರ್ಚೆ ಮಾಡ್ತಾ ಇರ್ತೀವಿ. ಭಗವಂತ ಇಷ್ಟು ಹಣ ಆಯ್ತು, ಇಷ್ಟು ಸಾಲ ಇದೆ, ಭೂಮಿ ಹಿಂಗಿದೆ, ಮಳೆ ಬಂದಿಲ್ಲ, ಅದಿಲ್ಲ ಇದಿಲ್ಲ, ಇದನ್ನೇ ಮಾತಾಡ್ತಿರ್ತೀವಿ ಹೊರತು ಸಂಪೂರ್ಣವಾಗಿ ಆತ್ಮ ಆಗೋದಿಲ್ಲ. ಬ್ರಹ್ಮ ಬಾಬಾ ಅವ್ರ ದಿನ ತಾನೆ, ಬ್ರಹ್ಮ ಬಾಬಂದ ಇಷ್ಟ ಅಲ್ವಾ? ಅಂದ್ಮೇಲೆ ಬ್ರಹ್ಮ ಬಾಬಾ ಸಮಾನ ಆಗ್ಬೇಕಲ್ವಾ? ಎಷ್ಟು 18 ಜನವರಿಗೆ ಮುಗೀತು ನಿಮ್ಮ ಜೀವನದಲ್ಲಿ? ಪ್ರತಿ 18 ಜನವರಿಯಲ್ಲಿ ಕೈ ಎತ್ಬಿಟ್ಟು ಬಾಬನಿಗೆ ಏನ್ ಹೇಳಿದ್ರೆ, ಹೌದು ಬಾಬಾ ಸಮಾನ ಆಗ್ತೀವಿ, ಬಾಬಾ ಸಮಾನ ಆಗ್ತೀವಿ, ಬಾಬಾ ಸಮಾನ. ಎಷ್ಟು ಸಲ ಕೈ ಎತ್ತಿದ್ದೀರಿ? ನಂತರ ರೆಕಾರ್ಡಿಂಗ್ ಇದೆ, ತೋರ್ಸ್ಲಾಕ್ ಹೇಳ್ತೀನಿ ನಾವು. ಈ ಸಲ ಕೈ ಎತ್ತೀರಾ, ಮುಂದಿನ ಸಲ ಮತ್ತೆ ಹಾಗೆ ಇಡ್ತೀರಾ? ಹೌದು ತಾನೆ? ಆ ಬ್ರಹ್ಮ ಬಾಬಾ ಅವರು ಕೂಡ ಏನ್ ಮಾಡಿದ್ರು? ಪ್ರತಿ ಸಲ ಹೇಳಿದ್ರು ಏನಂತ, ಆ ಆರಂಭದಿಂದನೂ ಕೂಡ ನಾನೊಂದು ಆತ್ಮ,
ಯಶೋಧ ಅವರ ಪತ್ನಿ, ಇವರು ಒಂದು ಆತ್ಮ. ಪುಸ್ತಕದಲ್ಲಿ ಬರೆದು, ಬೋರ್ಡಲ್ಲಿ ಬರೆದ್ರು, ಗೋಡೆಯಲ್ಲಿ ಬರೆದು, ಪದೇ 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 ಪ್ರಾಕ್ಟೀಸ್ ಅನ್ನ ಮಾಡಿದ್ರು, ನನಾತ್ಮ 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 ಅಂತ. ಈ ಆತ್ಮದ ಸ್ಮೃತಿ, ಆತ್ಮದ ಸ್ಥಿತಿ, ಆತ್ಮದ ಅನುಭವ, ಆತ್ಮದ ಅನುಭೂತಿ ಮಕ್ಕಳ ಜೀವನದಲ್ಲಿ ಕಡಿಮೆ ಇದೆ. ಅದಕ್ಕಾಗಿ ನಿರೀಕ್ಷಿತ ಮಟ್ಟದ ಏನು ಫಲ ಬರ್ಬೇಕು, ಅದು ಬರ್ತಾ ಇಲ್ಲ. ಸೇವಾಧಾರಿ ಅಂತ ಮಾಡ್ತಿದ್ದಾರೆ, ನಾನು ಸ್ಪೀಕರ್ ಅಂತ ಮಾಡ್ತಿದ್ದಾರೆ, ನಾನು ಬ್ರಹ್ಮಕುಮಾರ ಅಂತ ಮಾಡ್ತಿದ್ದಾರೆ, ನಾನು ಬಾಬನ್ ಮಗು ಅಂತ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ, ಅದೆಲ್ಲ ಸ್ಮೃತಿ ಇದೆ. ಆದ್ರೆ ಯಾವ್ದಿಲ್ಲ, ನಾನು ಆತ್ಮಕರ್ಮ ಮಾಡ್ತಿದ್ದೇನೆ ಹೇಳುವಂತಹ ಸ್ಮೃತಿ ಇಲ್ಲ. ನಾನು ವೈಟ್ ಡ್ರೆಸ್ ಹಾಕೊಂಡಿದೆ ಅಂತ ಸ್ಮೃತಿ ಇರ್ತದೆ, ಬ್ಯಾಡ್ಜ್ ಹಾಕೊಂಡಿದೆ ಅಂತ ಸ್ಮೃತಿ ಇರ್ತದೆ, ಸೇವಾ ಕೇಂದ್ರದಲ್ಲಿ ಇದ್ದೇನೆ ಅಂತಾನು ಸ್ಮೃತಿ ಇರ್ತದೆ, ದೇವಸ್ಥಾನದಲ್ಲಿ ಇದ್ದೇನೆ, ಪಾಂಪ್ಲೆಟ್ಸ್ ಕೊಡ್ತಾ ಇದ್ದೇನೆ, ಜ್ಞಾನ ಹೇಳ್ತಾ ಇದ್ದೇನೆ, ಎಲ್ಲನೂ ಸ್ಮೃತಿ ಇರ್ತದೆ. ಆದ್ರೆ ಮುಖ್ಯವಾಗಿ ಬೇಕಾಗಿರುವಂತ ನಾನು ಆತ್ಮ, ಈ ಸ್ಮೃತಿ ಹೇಳುವಂಥದ್ದು ತುಂಬಾ ಕಡಿಮೆ ಇದೆ. ಅಲ್ಲಿ ಯೋಗಕ್ಕಂತ ಕುತ್ಕೊಂಡಾಗ ಏನಾಗತ್ತಂತೆ, ಮಧ್ಯ ಮಧ್ಯದಲ್ಲಿ ಭೂತಗಳು ಪ್ರವೇಶ ಆಗ್ಬಿಡ್ತಾವ. 1-2 ನಿಮಿಷ ಆತ್ಮದ ಸ್ಮೃತಿಯಲ್ಲಿ ಇರ್ತೀರಾ, ಮತ್ತೊಬ್ಬಾಸ ಏನಾಗ್ತದೆ, ಭೂತ ಅಂತಂದ್ರೆ ಏನು, ಇಚ್ಛೆಗಳು, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವೇನಾಗ್ಬಿಡ್ತಾವೆ ಅಂತಂದ್ರೆ ಒಳಗಡೆಗೆ ಬಂದ್ಬಿಡ್ತಾವೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರಂತೆ, ಒಂದ್ ಸ್ವಲ್ಪ ಬಾಬಾ ಎಷ್ಟು ಮಧುರವಾದ ಬಾಬಾ ಅಲ್ಲ ನೀನು, ಎಷ್ಟು ಪ್ರೀತಿಯನ್ನ ಕೊಡ್ತೀಯಲ್ಲ, ಎಷ್ಟು ಖುಷಿ ಆಗ್ತಾರಂತೆ. ಅಣ್ಣವರೇ ಫೋನ್ ಮಾಡ್ಬಿಟ್ರು, ಇವತ್ತು ನನಗೆ ತುಂಬಾ ಖುಷಿ ಆಯ್ತು, ಬಾಬಾ ನಮ್ಗೆ ತುಂಬಾ ಪ್ರೀತಿ ಮಾಡ್ಬಿಟ್ರು, ಎಲ್ಲ ಕೆಲಸವನ್ನ ಮಾಡ್ಬಿಟ್ರು. ಹೆಂಗನ್ಸತ್ತೆ ಅಂದ್ರೆ ಇನ್ನೊಂದು ಸೆಕೆಂಡ್ ನಲ್ಲಿ ಇವರು ಬಾಬ್ ಸಮಾನ ಆಗ್ಬಿಡ್ತಾರೆ. ಅರ್ಧ ಗಂಟೆ ಮೇಲೆ ಪರಿಸ್ಥಿತಿ ಬರ್ತದೆ, ಬಂದ ತಕ್ಷಣ ಫೋನ್ ಬಂದ್ಬಿಟ್ಟು ಗಂಗಾ ಜಮುನಾ ಸರಸ್ವತಿ ಬ್ರಹ್ಮಪುತ್ರ ಎಲ್ಲಾನು ಬಂದ್ಬಿಡ್ತು. ಅಂದ್ರೇನು, ಅಷ್ಟೇ ದುಃಖಗಳು ಕಷ್ಟಗಳು ಎಲ್ಲಾನು ಕೂಡ ಏನಾಗ್ಬಿಡ್ತಾವೆ ಅಂತ ಬಂದ್ಬಿಡ್ತಾವಂತೆ. ಯಾಕೆ, ಕಾರಣ ಏನು? ಒಂದ್ ಸ್ವಲ್ಪ ಹೊತ್ತು ಮೊದಲು ಅಷ್ಟು ಚೆನ್ನಾಗಿ ಅನುಭವ ಮಾಡದಂತವ್ರು ಸ್ವಲ್ಪ ಹೊತ್ತಿನಲ್ಲಿ ಇದು ಯಾಕೆ ಸ್ಥಿತಿ ಬಂದ್ಬಿಡ್ತು, ಯಾಕೆ ಇದು ಚೇಂಜ್ ಆಗ್ಬಿಡ್ತು, ಕಾರಣ ಏನು? ಕಾರಣ ಏನು ಅಂತಂದ್ರೆ ಬಾಬಾ ಹೇಳ್ತಾರೆ, ಮುಖ್ಯವಾಗಿರುವಂತದ್ದು ನೀವು ಆತ್ಮಿಕ ಸ್ಥಿತಿಯಲ್ಲಿ ಇಲ್ಲ. ಯಾವಾಗ ನಿಮ್ಮಲ್ಲಿ ಭೂತ ಪ್ರವೇಶ ಮಾಡ್ಬಿಡ್ತದೋ ಮಾಯೆ ಅಲ್ಲಿಂದನೇ ನಿಮ್ಗೆ ಏನ್ ಮಾಡ್ತಾ ಇರ್ತದೆ, ಏಟನ್ನ ಕೊಡ್ತಾ ಇರ್ತದೆ. ಅದಕ್ಕಾಗಿ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ, ಒಂದು ದಿನದಲ್ಲಿ ಎಷ್ಟು ಸಮಯ ನೀವು ತಂದೆಯ ಯಥಾರ್ಥ ನೆನಪಿನಲ್ಲಿ ಇರ್ತೀರಿ. ಜೊತೆಗೆ ವರ್ತಮಾನ ಸಮಯದ ಅನುಸಾರ ಮಾಯೆ ನಿಮ್ಮನ್ನು ತುಂಬಾ ಜೋರಾಗಿ ಅಟ್ಯಾಕ್ ಮಾಡ್ತಾರೆ. ಮಾಯೆಯಿಂದ ದೂರ ಮಾಡುವಂತ ಕೆಲಸವನ್ನ ಬಾಬಾ ಮಾಡ್ತಾರೆ. ಅದಕ್ಕಾಗಿ ಹೆಚ್ಚಿನ ರೂಪದಲ್ಲಿ ಸ್ವಪುರುಷಾರ್ಥದ ಕಡೆಗೆ ಗಮನವನ್ನ ಕೊಡಿ. ನಾವೇನ್ ಮಾಡ್ತೀವಿ, ಬೇರೆಯವ್ರಿಗೆ ಜ್ಞಾನ ಕೊಡೋದಲ್ಲಿ, ಬೇರೆಯವ್ರನ್ನ ಮುಂದುವರಿಸೋದಲ್ಲಿ ಅದರ ಕಡೆ ಗಮನವನ್ನ ಕೊಡ್ತೀವಿ. ನನ್ನನ್ನು ನಾನೇನ್ ಮಾಡೋದಿಲ್ಲ, ಚೆಕ್ ಮಾಡ್ಕೊಳ್ಳೋದಿಲ್ಲ. ಜೊತೆಗೆ ವಾತಾವರಣ, ವಾಯುಮಂಡಲ, ವೃತ್ತಿಯಿಂದ ಬೇರೆಯವರಿಗೆ ಶಕ್ತಿಯನ್ನು ಕೊಡುವಂತ ಕೆಲಸದಲ್ಲಿ ನಿಮ್ಮನ್ನು ನೀವು ಬ್ಯುಸಿ ಮಾಡ್ಕೊಳ್ಬೇಕು. ಯಾಕೆ, ಏನು, ಹೇಗೆ, ಯಾವಾಗ? ಅಣ್ಣವ್ರೆ, ಚೆನ್ನೈನಲ್ಲಿ ಏನ್ ಬಂದ್ಬಿಡ್ತು, ಪ್ರವಾಹ ಬಂದ್ಬಿಡ್ತಂತೆ, ನಮ್ಮೂರಿನಲ್ಲಿ ಮಳೆನೇ ಇಲ್ಲ, ಮುಂದೇನು, ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ವಿನಾಶ ಅಂತೂ ಆಗ್ಲೇಬೇಕಾಗತ್ತೆ, ಹಾಗೆ ಆಗತ್ತೆ. ನೀವು ಯಾವ ಕಾರ್ಯಕ್ಕೆ ನಿಮಿತ್ತರಾಗಿದ್ದೀರೋ ಅದರ ಕಡೆಗೆ ಗಮನವನ್ನ ಕೊಡಿ ಅಂತ ಹೇಳ್ತಾರೆ. ಎಲ್ಲರೂ ಕೈ ಎತ್ತಿ ಅಂತ ಹೇಳ್ತಾರೆ ಬಾಬು. ಯಾರ್ಯಾರು ಸಹಜವಾಗಿ ಸರಳವಾಗಿ ಪರಿಶ್ರಮ ಇಲ್ದೇನೆ ಏನ್ ಮಾಡ್ಬೇಕಂತ ತಂದೆಯಿಂದ ನೆನಪು ಮಾಡ್ಬೇಕಂತ, ಒಂದ್ಸಲ ಇಲ್ಲಿ ಹಳೆ ಬರಲಿ, ಕಷ್ಟ ಪಡಬಾರ್ದು, ಆತ್ಮ ಆಗ್ಬೇಕು, ಎಲ್ಲದಿಂದ ಭಿನ್ನ ಆಗ್ಬೇಕು, ತಂದೆಯನ್ನು ಸಹಜವಾಗಿ ನೆನಪು ಮಾಡ್ಬೇಕು. ನಾನು ಆ ಸ್ಥಿತಿಗೆ ಹೋಗ್ತೇನೆ, ಈ ಸ್ಥಿತಿಗೆ ಹೋಗ್ತೇನೆ ಅಂತಲ್ಲ, ನೀವು ಆತ್ಮ ಅಷ್ಟೇ ಅಲ್ವಾ. ನಿಮ್ಗೇನ್ ಬೇಕು, ಶಾಂತಿ ಬೇಕು ತಾನೆ, ಪರಮಾತ್ಮಲ್ಲಿ ಇದೆ ತಾನೆ, ಕೇವಲ ಶಾಂತಿಯನ್ನು ಅನುಭವ ಮಾಡಿ ಶಾಂತಿಯನ್ನು ಕೊಡಿ ಅಷ್ಟೇ. ಮನೆಗೆ ನೆಂಟರು ಬಂದಿದ್ದಾರೆ, ಅಡಿಗೆ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸಿ ಅಷ್ಟೇ, ನೀವು ಊಟ ಮಾಡಿ ಅವ್ರಿಗೆ ಊಟ ಕೊಡಿ ಅಷ್ಟೇ. ಒಂದು ದೇವಸ್ಥಾನದಲ್ಲಿ ಬ್ರಾಹ್ಮಣ ಇರ್ತಾರೆ, ಬ್ರಾಹ್ಮಣ ಕೆಲಸ ಏನು, ಭಕ್ತರು ಬಂದಿದ್ದಾರೆ ಪೂಜೆ ಮಾಡೋದು, ಅವರಿಗೆ ಪೂಜೆ ಫಲವನ್ನ ಕೊಡೋದು, ಪ್ರಸಾದವನ್ನ ಕೊಡೋದು, ದಕ್ಷಿಣೆ ತಗೊಳೋದು ಅಷ್ಟೇ, ಅಷ್ಟೇ ಕೆಲಸ. ಆ ಸಮಯದಲ್ಲಿ ಅವನು ನಾನು ತಂದೆ ಅಂತಾನೋ, ಮಗ ಅಂತಾನೋ, ಅಜ್ಜ ಅಂತಾನೋ ಬೇರೆ ಯಾವ ಸಮಯದಲ್ಲಿ ಇರಕೂಡದು. ಅದಕ್ಕಾಗಿ ಮಕ್ಕಳೇ ದಿನದಿಂದ ದಿನಕ್ಕೆ ಯೋಗ ಸಹಜವಾಗ್ಬೇಕು. ಇಲ್ಲ ಇಲ್ಲ ಬಾಬಾ ನಾವು ಅಂತಿಮ ಸಮಯದಲ್ಲಿ ಸರಿ ಆಗ್ತೀವಿ, ಇಲ್ಲ, ನಿರಂತರವಾದಂತ ಅಭ್ಯಾಸ, ನಿರಂತರವಾದಂತ ಸಾಹಸ, ನಿರಂತರವಾದಂತ ಪ್ರಯತ್ನ, ಇದರಿಂದ ಮಾತ್ರ ಸಹಜ ಆಗತ್ತೆ ಆತ್ಮೀಯರೇ. ನಾವು ನೋಡ್ತಿದೀವಿ ಹಳೆ ಕಾಲದ ಆತ್ಮರು ಎಷ್ಟು ಬೇಗ ಎಷ್ಟು ಚೆನ್ನಾಗಿ ರಂಗೋಲಿಯನ್ನ ಹಾಕ್ತಾರೆ. ಈಗಿನ ಜನರಿಗೆ ರಂಗೋಲಿ ಹಾಕ್ಲಿಕ್ಕೆ ಹೇಳಿ ಆಗತ್ತಾ, ಆಗೋದಿಲ್ಲ ಅಲ್ವಾ. ಕೆಲ್ಸಗಳನ್ನ ಎಷ್ಟು ಸಹಜವಾಗಿ ಮಾಡ್ತಾರೆ, ಹೇಗೆ ಚಿಕ್ಕ ವಯಸ್ಸಿನಿಂದಲೇ ಅವರವ್ರ ತಾಯಿಂದಿರವ್ರಿಗೆ ಕಲಿಸ್ತಾರೆ ಅಲ್ವಾ.
ಈ ಆಂಧ್ರ ಕಡೆಗೆಲ್ಲ ನಾವು ಹೋದಾಗ ದೇವಸ್ಥಾನಗಳಿರ್ತವೆ. ದೇವಸ್ಥಾನದ ಎದುರುಗಡೆ ರಥ ಬೀದಿಯಲ್ಲಿ ಅಲ್ಲಿಂದ ಇಲ್ಲಿ ನಡ್ಕೊಂಡು ಎಷ್ಟು ವೆರೈಟಿ ರಂಗೋಲಿಗಳನ್ನ ಏನ್ ಮಾಡಿರ್ತಾರೆ, ಹಾಕಿರ್ತಾರೆ. ಇವತ್ತಿನ ನ್ಯೂ ಜನರೇಷನ್ ರಂಗೋಲಿ ಹಾಕ್ಲಿಕ್ಕೆ ಬರುತ್ತಾ? ಇಲ್ಲ. ಓಕೆ, ಅವ್ರು ಚೆನ್ನಾಗಿ ಮೊಬೈಲ್ ಆಪರೇಟ್ ಮಾಡ್ತಾರೆ. ನಿಮ್ಗೆ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಬರ್ತದ? ಇಲ್ಲ. ಅವ್ರು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ. ನಿಮ್ಗೆ ಮಾತಾಡ್ಲಿಕ್ಕೆ ಬರ್ತದ? ಇಲ್ಲ. ಯಾಕೆ ಹೇಳಿ? ಅವ್ರು ಫಸ್ಟ್ ಇಂದಾನೆ ಇಂಗ್ಲಿಷ್ ಮೀಡಿಯಂ, ಅದಕ್ಕೆ ಅವ್ರು ಇಂಗ್ಲಿಷ್ ಬರ್ತದೆ. ಚಿಕ್ಕಂದಿಂದ ಮೊಬೈಲ್ ಆಪರೇಟ್ ಮಾಡಿದ್ರೆ ಅವ್ರು ಅದೆಲ್ಲ ಎಕ್ಸ್ಪರ್ಟ್ ಆಗಿದೆ, ಹೌದಲ್ವಾ? ಅದಕ್ಕಾಗಿ ಯಾರು ಯಾವ್ದಲ್ಲಿ ಎಕ್ಸ್ಪರ್ಟ್ ಇದ್ದಾರೋ ಅವರು ಅದನ್ನೇ ಮಾಡ್ತಾರೆ ಅಲ್ವಾ? ಅಕ್ಕಂದಿರು ಅಡಿಗೆ ಮನೇಲಿ ಇದ್ದು ಅವ್ರು ಅಡಿಗೆ ಮಾಡ್ತಾರೆ. ಓಕೆ, ಯೋಗೇಶ್ ಅಣ್ಣಿಗೆ ಅಡಿಗೆ ಮಾಡೋದ್ರೆ ಆಗತ್ತಾ? ಇಲ್ವಲ್ಲ. ಅವ್ರಿಗೆ ಜ್ಞಾನ ಹೇಳಿ ಕ್ಲಾಸ್ ಮಾಡಿದ್ರೆ ಗಂಟೆ ಕಟ್ಲೆ ಮಾಡ್ತಾರೆ, ಬೆಳಗ್ಗೆ ರಾತ್ರಿವರೆಗೂ ಬೇಕಾದ್ರೆ ಮಾಡ್ತಾರೆ. ಯಾಕೆ? ಅವ್ರಿಗೆ ಅದಲ್ಲೇ ಅನುಭವ ಇರುವಂತದ್ದು, ಹೌದು ತಾನೇ? ನಿಮ್ಗನ್ಸತ್ತೆ ಏನಪ್ಪ ಇವ್ರು ಯಾವಾಗ ನೋಡಿದ್ರು ಮಾಡ್ತಾ ಇರ್ತಾರೆ ಯೋಗ, ಇವ್ರಿಗೆ ಸುಸ್ತಾಗೋದಿಲ್ವಾ? ನಮ್ಗನ್ಸತ್ತೆ ಇವ್ರು ಬೆಳಗಿನ ಸಾಯಂಕಾಲ ಅಡಿಗೆ ಮಾಡ್ತಾರೆ, ಇವ್ರಿಗೆ ಸುಸ್ತಾಗಲ್ವಾ ಅಂತ. ಯಾಕೆ ಹೇಳಿ? ನಮ್ಗೆ ಆ ಕೆಲಸ ಕಷ್ಟ, ಅದಕ್ಕೆ ನಮ್ಗೆ ಸುಸ್ತು ಅಂತ ಅನ್ಸತ್ತೆ. ಹಾಗೆ ಈಗಿನಿಂದಲೇ ನೀವೇನ್ ಮಾಡ್ಬೇಕಾಗ್ತದೆ? ನಿರಂತರವಾಗಿ ಆತ್ಮಸ್ಮೃತಿಯಲ್ಲಿದ್ದು ಮಧ್ಯೆ ಮಧ್ಯೆ ಸಮಯ ಸಿಕ್ಕಿದಾಗಲೆಲ್ಲ ಶರೀರಿಯಾಗಿ, ಬಿಂದುವಾಗಿ, ಈ ಶರೀರದಿಂದ ಡಿಟ್ಯಾಚ್ ಆಗಿ ಭಗವಂತನ ಪ್ರೀತಿಯಲ್ಲಿ ಮುಳುಗೋಗಿ, ಈ ರೀತಿ ನೀವೇನ್ ಮಾಡ್ಬೇಕಾಗ್ತದೆ? ತಂದೆ ನೆನಪು ಮಾಡಬೇಕು. ಮಾಡಿ ಮಾಡಿ ಮಕ್ಕಳೇ ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು ಅಂತಂದ್ರೆ ಅದರ ಮೊದಲು 3 ಸರ್ಟಿಫಿಕೇಟ್ ತಗೊಳ್ಬೇಕು. ನೋಡಿ, ಲೌಕಿಕದಲ್ಲಿ ಜಾಬಿಗೆ ಹೋಗ್ಬೇಕು ಅಂತ ಏನ್ ಮಾಡ್ತಾರೆ? ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ತಾ ತಾನೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ತಾ ತಾನೆ. ಅಷ್ಟು ಸರ್ಟಿಫಿಕೇಟ್ ಇದ್ರೆ ಮಾತ್ರ ಕಂಪನಿಗಳಲ್ಲಿ ಅಥವಾ ಸರ್ಕಾರದಲ್ಲಿ ನಿಮಗೆ ಜಾಬ್ ಅನ್ನ ಕೊಡಲಾಗತ್ತೆ. ಹಾಗೇನೆ ಇಲ್ಲಿ ಭಗವಂತನ ಪ್ರತ್ಯಕ್ಷತೆಗೆ ನೀವು ನಿಮಿತ್ತರಾಗಬೇಕು ಅಂತಂದ್ರೆ 3 ಸರ್ಟಿಫಿಕೇಟ್ ಏನು? ಮೊದಲು ನಿಮ್ಮಿಂದ ನಿಮಗೆ, ಎರಡನೇದು ಬಾಬ್ದಾದಾರಿಂದ, ಮೂರನೇದು ಪರಿವಾರದಿಂದ. 3 ಜನರಿಂದ ಸರ್ಟಿಫಿಕೇಟ್ ತಗೊಳ್ಳೇಬೇಕು. ನಮ್ಮಿಂದ ನಮಗೆ ಸರ್ಟಿಫಿಕೇಟ್ ಅಂತಂದ್ರೆ ಏನು? ನೀವು ಮಾಡುವಂತ ಪುರುಷಾರ್ಥ, ನೀವು ಮಾಡುವಂತ ನೆನಪು, ನೀವು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲಿ ಖುಷಿಯಾಗಿರ್ಬೇಕು. ಯಾಕಪ್ಪ ಈ ಸಂಸಾರ, ಯಾಕಪ್ಪ ಈ ಜೀವನ ಬೇಡಾಗಿತ್ತು ಅಪ್ಪ, ಯಾವಾಗ ಕರ್ಕೊಳ್ತೀಯ ಅಂತ ಕೂಗ್ತಾ ಇದ್ರೆ ನೀವಿನ್ನು ಸರ್ಟಿಫಿಕೇಟ್ ತಗೊಂಡಿಲ್ಲ, ನೀವು ಸರಿಯಾಗಿ ನೆನಪು ಮಾಡ್ತಾ ಇಲ್ಲ ಅಂತ ಅರ್ಥ. ಇನ್ನೂ ವಿಶೇಷವಾಗಿ ಯೋಗದಲ್ಲಿ ಕುತ್ಕೊಂಡಾಗ ನಿಮ್ಗೆ ಯೋಗದ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಇನ್ನೂ ಯೋಗ ಮಾಡ್ಲಿಕ್ಕೆ ಬಂದಿಲ್ಲ, ಬಾಬಾ ಹೇಳಿರುವಂತ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಬೇರೆಯವ್ರು ಮಾಡ್ತಾರೆ, ನನಗೆ ಮಾಡ್ಲಿಕ್ಕೆ ಬಂದಿಲ್ಲ ಅಂತಂದ್ರೆ ಬಾಬಾ ಹೇಳಿರುವಂತ ವಿಧಿಯನ್ನು ನಮ್ಮ ಜೀವನದಲ್ಲಿ ನನ್ನ ಕಾರ್ಯದಲ್ಲಿ ತರ್ತಾ ಇಲ್ಲ. ಅದಕ್ಕಾಗಿ ನೀವು ಮಾಡುವಂತ ಕರ್ಮದ ಫಲದಲ್ಲಿ ನಿಮ್ಗೆ ಖುಷಿ ಇದೆಯಾ? ನಿಮ್ಮನೇಲಿ ನೀವು ಅಡಿಗೆ ಮಾಡ್ತೀರಿ, ಅಡಿಗೆ ಮಾಡಿದಾಗ ಸಾಂಬಾರ್ ತಳ ಹಿಡಿದಿದ್ರೆ ವಾಸನೆ ಬರ್ತದೋ ಬರಲ್ವೋ? ಆ ಸಾಂಬಾರ್ ಹಾಕೊಂಡು ಊಟ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತಾ ಮೊದ್ಲು? ಬೇರೆಯವ್ರಿಗೆ ಇಷ್ಟ ಆಗೋದು ಆಮೇಲೆ. ಯಾಕೆ ಇಷ್ಟ ಆಗಲ್ಲ? ಯಾಕಂತಂದ್ರೆ ಅಲ್ಲಿ ಸಾಂಬಾರ್ ಇಟ್ಟಗಿಲ್ ಹೋದಲ್ಲಿ ಮಾತಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರಿ, ಅದರಿಂದ ತಾನೇ ಸಮಸ್ಯೆ, ಗಮನ ಅದ್ರ ಕಡೆಗೆ ಇಲ್ಲ, ಹೌದು ಅಲ್ವೋ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನೀವು ಮಾಡುವಂತ ಯೋಗ, ನೀವು ಮಾಡುವಂತ ಸೇವೆ, ನೀವು ಹೇಳುವಂತ ಜ್ಞಾನ, ನಿಮ್ಮ ಮನೋಸ್ಥಿತಿ ನಿಮಗೆ ಖುಷಿ ಕೊಡ್ತಾ ಇದೆಯಾ? ಎರಡನೇದು ಬಾಬಾ. ಬಾಬಾ ಜೊತೆಗೆ ನಿಮ್ಮ ಸಂಬಂಧ ಹೇಗಿದೆ? ನೀವ್ ಹೇಳ್ದಂಗೆ ಬಾಬಾ ಕೇಳ್ತಿದ್ದಾರೆ? ಬಾಬಾ ಹೇಳ್ದಂಗೆ ನೀವು ಕೇಳ್ತಾ ಇದ್ದೀರಾ? ಬಾಬಾ ಹೇಳ್ದಂಗೆ ನೀವ್ ಹೇಳ್ದಂಗೆ ಬಾಬಾ ಕೇಳ್ತಾರೆ ಅಲ್ವಾ? ಬಾಬಾ ಒಂದು ದಿನದಲ್ಲಿ ಎಷ್ಟು ಸಮಯ ಇರ್ತಾರೆ ನಿಮ್ ಜೊತೆಯಲ್ಲಿ? ನೀವು ಬೇಡ್ತಾ ಇರ್ತೀರಾ, ಕೂಗ್ತಾ ಇರ್ತೀರಾ, ಗಾಯನ ಮಾಡ್ತಾ ಇರ್ತೀರೋ ಅಥವಾ ಸ್ನೇಹಿತರ ಜೊತೆಲಿ ಇಟ್ಕೊಳ್ತಿರೋ? ಸರಿ, ಪ್ರಶ್ನೆ ಕೇಳಿದ ತಕ್ಷಣ ಬಾಬಾ ಉತ್ತರ ಕೊಟ್ಬಿಡ್ತಾರ? ಇದನ್ನೆಲ್ಲ ನಾವೇನ್ ಮಾಡ್ಬೇಕಾಗ್ತದೆ? ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದ್ ಮಕ್ಳು ಹೇಳ್ತಾರೆ, ಬಾಬಾ ನನ್ ಜೊತೆಗೆ ಚೆನ್ನಾಗಿದ್ದಾರಪ್ಪ, ಬಾಬಾ ನನ್ಗೆ ಯಾವಾಗ್ಲೂ ಬೇಯೋದಿಲ್ಲ, ನಮ್ಮ ತುಂಬಾ ಪ್ರೀತಿ ಮಾಡ್ತಾರೆ. ಅವ್ರ ಎದುರುಗಡೆ ಕಾಣೋದಿಲ್ಲ, ಅದಕ್ಕಾಗಿ ನಿಮ್ಗೆ ಪ್ರೀತಿ ಅಂತ ಅನ್ಸುತ್ತೆ. ಎದುರುಗಡೆ ಕಂಡಿದ್ದಿದ್ರೆ ಬೇಕಾದ್ರೆ ಪ್ರಶ್ನೆ ಕೇಳೋರು ನೀವು, ಹಾಗ್ ಮಾಡಿಲ್ಲ ಹೀಗ್ ಮಾಡಿಲ್ಲ ಅಂತಲ್ವಾ? ಹೇಳ್ತಾರೆ, ನನ್ನ ಜೊತೆಗೆ ಈಶ್ವರೀಯ ಪರಿವಾರದವರ ಸರ್ಟಿಫಿಕೇಟ್ ಕೂಡ ತಗೊಳ್ಬೇಕಾಗ್ತದೆ. ಅವರಿಗೆ ಬೇಕಾದಂಗ ಅಂದ್ರೆ ಶ್ರೀಮತದ ಒಳಗಡೆಗೆ ಏನ್ ಮಾಡ್ಬೇಕಾಗ್ತದೆ? ನೀವು ಅವ್ರ ಜೊತೆಗೆ ಚೆನ್ನಾಗಿ ಇರ್ಬೇಕಾಗ್ತದೆ. ಆವಾಗ ಮಾತ್ರ ಎಲ್ಲರೂ ಹೌದಪ್ಪ ಇವ್ರು ಒಳ್ಳೆಯವರು ಹೇಳುವಂತ ಸರ್ಟಿಫಿಕೇಟ್. ಓಕೆ, ಎಲ್ಲಾ ವಿಷಯದಲ್ಲಿ ಎಲ್ದಿದ್ದು ಇನ್ ಜನರಲ್ ಹೌದಪ್ಪ ಒಳ್ಳೆ ಪುರುಷಾರ್ಥವನ್ನ ಮಾಡ್ತಾರೆ, ಒಳ್ಳೆ ಆತ್ಮಗಳು ಅಂತ ಹೇಳ್ಬಿಟ್ಟು ಅವರಿಂದ ಸರ್ಟಿಫಿಕೇಟ್ ನಿಮ್ಗೆ ಕೊಡ್ಬೇಕಾಗ್ತದೆ. ಈ 3 ಸರ್ಟಿಫಿಕೇಟ್ ತಗೊಂಡು ಯಾರು ಬರ್ತಾರೋ ಅವರಿಗೆ ಮಾತ್ರ ಬಾಬಾ ಪ್ರತ್ಯಕ್ಷತೆ ಆಗುವಂತ ಪಾತ್ರವನ್ನ ಕೊಡ್ತಾರಂತೆ. ಅದಕ್ಕಾಗಿ ನೋಡಿ, ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಾಗ ಏನ್ ಮಾಡ್ತಿದ್ರಂತೆ? ಒಂದ್ಸಲ ಒಂದ್ ಆತ್ಮ, ಆವಾಗ ಯಜ್ಞದಲ್ಲಿ ಬೆಗರಿ ಪಾತ್ರ ಇತ್ತು, ಊಟ ಏನೂ ಇರ್ಲಿಲ್ಲ, ಸರಿನಾ? ಒಂದು ಆತ್ಮ ಅಕ್ಕವರು ಏನ್ ಮಾಡಿದ್ರೆ ಮಧ್ಯಾಹ್ನ ಎದ್ದು ಬಂದ್ಬಿಟ್ಟು ಎಲ್ಲರೂ ಮಧ್ಯಾಹ್ನ ಊಟ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ, ಅಡಿಗೆ ಮನೆಗೆ ಹೋದ್ರು.
ಅಡಿಗೆ ಮನೆಗೆ ಹೋದ್ರೆ ಅಲ್ಲಿ ಕಿತ್ಲೆ ಹಣ್ಣಿತ್ತು. ಈ ಮೌಂಟ್ ಅಬು ಕಡೆ ಕಿತ್ಲೆ ಹಣ್ಣುಗಳು ಜಾಸ್ತಿ. ಸರಿನಾ? ಹೋಗ್ಬಿಟ್ಟು ಏನ್ ಮಾಡ್ದು ಅಂತಂದ್ರೆ ಕಿತ್ಲೆ ಹಣ್ಣು ಸುಲ್ದ ಮೇಲೆ ಒಂದ್ ಕೈಯಲ್ಲಿ ಸಿಪ್ಪೆ, ಇನ್ನೊಂದ್ ಕೈಯಲ್ಲಿ ಕಿತ್ಲೆ ಹಣ್ಣು. ಅಡಿಗೆ ಮನೇಲಿ ಇರುವಂಗಿಲ್ವಲ್ಲ, ತಟ್ ಅಂತ ಹೊರಗಡೆ ಬಂದು ದೂರದಿಂದ ಬ್ರಹ್ಮ ಏನ್ ಮಾಡ್ತೀರ ಬರ್ತಾ ಇದ್ದಾರೆ. ಏನ್ ಮಾಡ್ಬೇಕು ಇವಾಗ? ಅಣ್ಣಂದಿರಾದ ತಗೊಳ್ಳೋದು ಜೋಬ್ ಮೇಲೆ ಹಾಕ್ಬಿಡ್ಬೋದು. ಅಕ್ಕಂದಿರ್ ಏನ್ ಮಾಡೋದು? ಸೀರೆ ಉಟ್ಕೊಂಡಿದಾರಲ್ವಾ, ಏನ್ ಮಾಡದಂತೆ ಪೂರ್ತಿ ಕಿತ್ಲೆ ಹಣ್ಣು ತೆಗೆದು ಬಾಯಲ್ಲಿ ಇಟ್ಕೊಂಡು, ಸರಿನಾ? ಬಾಯಿಲಿಟ್ರ ಬ್ರಹ್ಮ ಎದುರುಗಡೆಗೆ ಬಂದ್ರು. ಎದುರುಗಡೆ ಬಂದಾಗ ಏನ್ ಮಾಡ್ಬೇಕು? ಓಂ ಶಾಂತಿ ಅಂತ ಹೇಳ್ಬೇಕಾ? ಓಂ ಶಾಂತಿ ಹೇಳಲಿಕ್ಕೆ ಹೋದ್ರೆ ಬಾಯಿ ಓಪನ್ ಮಾಡ್ಬೇಕು. ಬಾಯಿ ಓಪನ್ ಮಾಡಿದ ಬಾಯಲ್ಲಿ ಕಿತ್ಲೆ ಹಣ್ಣಿದೆ. ಕಿತ್ಲೆ ಹಣ್ಣು ಇರೋದನ್ನ ನೋಡಿದ್ರೆ ಇದು ಕಳ್ರು ಅಂತ ಗೊತ್ತಾಗ್ಬಿಡ್ತಾರೆ ಬ್ರಹ್ಮ ಬಾಬನಿಗೆ. ಏನ್ ಮಾಡುದು ಅವಾಗ? ಬ್ರಹ್ಮ ಬಾಬಾ ಒಬ್ಬರೇ ಬರ್ತಾರೆ, ಓಂ ಶಾಂತಿ ಅಂತ ಹೇಳ್ತಿದ್ರೆ ಸರಿ ಆಗುದಿಲ್ಲ. ಸರಿ, ಅದನ್ನು ಇವ್ರು ಓಂ ಶಾಂತಿ ಹೇಳಿಲ್ಲ, ಒಂದು ಬಾಯಿ ಸುಮ್ಮನೆ ನೋಡಿದ್ರು. ಬ್ರಹ್ಮ ಬಾಬಾ ಸುಮ್ಮನೆ ಹೋದ್ರಂತೆ. ಇವ್ರಿಗೆ ಗೊತ್ತಾಯ್ತು ಏನಂತ. ಬ್ರಹ್ಮ ಬಾಬಾ ಓಂ ಶಾಂತಿ ಹೇಳಿಲ್ಲ, ನನ್ನ ನೋಡಿಲ್ಲ ಬ್ರಹ್ಮ ಬಾಬನಿಗೆ ಗೊತ್ತಾಗ್ಲಿಲ್ಲ ಅಂತ. ಬಾಬಾ ಏನು ಹೇಳಿಲ್ವಂತೆ. ನೀನ್ ಕಳ್ತನ ಮಾಡಿದ್ಯಾ, ಇದು ತಪ್ಪು, ಇದ ಹಿಂಗ್ ಮಾಡ್ದು, ಏನು ಹೇಳಿಲ್ವಂತೆ. ಓಕೆ, ಸರಿ. ಆಮೇಲೆ ಏನ್ ಮಾಡ್ದಂತೆ, ರಾತ್ರಿ ಕ್ಲಾಸ್ ಆಯ್ತು. ಕ್ಲಾಸ್ ಆದ್ಮೇಲೆ ಮಮ್ಮನಿಗೆ ಹೇಳಿದಂತೆ, ಮಮ್ಮ ಇವತ್ತು ಮಕ್ಳಿಗೆಲ್ಲರಿಗೂ ಕೂಡ ಕಿತ್ಲೆ ಹಣ್ಣನ್ನ ಕೊಡೋಣ, ಕಿತ್ಲೆ ಹಣ್ಣು ತಗೊಂಡ್ ಬಾ ಅಂತ. ಸರಿ, ಕಿತ್ಲೆ ಹಣ್ಣು ತಗೊಂಡ್ ಬಂದ್ರು. ತಗೊಂಡ್ ಬಂದ್ಮೇಲೆ ಎಲ್ಲರೂ ಮನೆ ರೂಮಿಗೆ ಹೋಗ್ಬೇಕಲ್ಲ, ಒಬ್ಬೊಬ್ರಿಗೆ ಒಂದೊಂದು ಕಿತ್ಲೆ ಹಣ್ಣು ಕೊಡ್ತಾ ಹೋದ್ರು. ಪಕ್ಕದಲ್ಲಿ ಮಮ್ಮ ಬಾಬಾ ಅವ್ರ ಕೈಯಲ್ಲಿ ಕೊಡ್ತಾ ಇದ್ರು. ಬಾಬಾ ಎಡಗೈಯಲ್ಲಿ ಏನ್ ಮಾಡಿದಂತೆ, ಕಿತ್ಲೆ ಹಣ್ಣು ಸಿಪ್ಪೆ ಇಟ್ಕೊಂಡಿದ್ರು. ಏನ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ದಂತೆ, ಇವ್ರು ಬಂದ ಇವ್ರು ಬಂದಲ್ಲ ಮಾತೆ ಬಂದಾಗ ಇವ್ರು ಏನ್ ಮಾಡ್ದಂತೆ, ಕಿತ್ಲೆ ಹಣ್ಣು ಕೊಡೋ ಬದಲು ಸಿಪ್ಪೆ ಕೊಟ್ಟ. ಸಿಪ್ಪೆ ಕೊಟ್ಟಿರೋದು ನೋಡಿದ್ ಯಾರು? ಬ್ರಹ್ಮ ಬಾಬಾ, ಮಮ್ಮ ಮತ್ತೆ ಅವರು ಮಾತ್ರ, ಮೂರು. ಬೇರೆಯವ್ರು ಯಾರಿಗೂ ಕೂಡ ಗೊತ್ತಿಲ್ಲ ಅವ್ರು ಸಿಪ್ಪೆ ಕೊಟ್ಟಿದಾರ. ಸರಿನಾ? ಮಮ್ಮ ಕೇಳಿದ್ರೆ ಯಾಕೆ ಬಾಬಾ ಹೀಗೆ ಅಂತ. ಗೂಡು ಜಾನೆ ಗುಡುಕಿ ಗೋತ್ರಿ ಜಾನೆ ಅಂತ ಹೇಳಿದ್ರ. ಅಂತ ನನಗ್ ಗೊತ್ತು, ಆ ಮಗು ಗೊತ್ತು, ಬೇರೆ ಯಾರಿಗೂ ಗೊತ್ತಾಗ್ಬೇಕಂತ ಬಿಟ್ಟಿಲ್ಲ ಅಷ್ಟೇ. ನಮ್ಮ ಬಾಬಾ ದೊಡ್ಡವ್ರ ಏನು ಕೇಳ್ಲಿಕ್ಕೆ ಆಗೋದಿಲ್ವಲ್ಲ. ಸರಿ, ಅವ್ರಿಗೆ ಗೊತ್ತಾಯ್ತು ಯಾರಿಗೆ? ಆ ಮಾತೆಗೆ. ಓ, ನಾನ್ ಮಾಡಿದ ತಪ್ಪು ಗೊತ್ತಾಯ್ತು. ಸರಿನಾ? ಆದ್ಮೇಲೆ ನಮ್ಮ ಬಾಬಾ ಮತ್ತೆ ರೂಮಿಗೆ ಕರೆಸಿ, ನೋಡು ಈ ರೀತಿ ತಪ್ಪನ್ನು ಮಾಡಬಾರ್ದು, ನಿನಗೆ ಹೊಟ್ಟೆ ಹಸಿದ್ ನನಗೆ ಕೇಳು, ನಾನ್ ನಿಮ್ಗೆ ಕೊಡ್ತೇನೆ, ನಿಮ್ಗೆ ಉಪವಾಸ ಹಾಕುವಷ್ಟು ಬಡವ ನಾನೇನಾಗಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ವಿನಾಶದ ಸಮಯದಲ್ಲಿ ಉಪವಾಸ ಇದ್ಬಿಟ್ಟು ಸೇವೆ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಈ ರೀತಿ ಬಾಬಾ ನಿಮ್ಮನ್ನ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಊಟದ ಕಡೆಗೆ ಹೆಚ್ಚಿನ ಗಮನ ಬೇಡ, ಸೇವೆ ಕಡೆ ಗಮನವನ್ನ ಕೊಡಿ, ಅದನ್ನೆಲ್ಲ ಹೇಳಿ ಪ್ರೀತಿ ಮಾಡಿ ಮುದ್ದು ಮಾಡಿ ಈ 2 ಕಿತ್ಲೆ ಹಣ್ಣನ್ನು ಕೊಟ್ಟು ಕಳಿಸಿದ. ಅರ್ಥ ಆಯ್ತಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳಿಗೆ ಶಿಕ್ಷೆಯನ್ನ ಕೊಡಿ, ಶಿಕ್ಷಣವನ್ನು ಕೊಡಿ, ಜೊತೆಯಲ್ಲಿ ಪ್ರೀತಿಯನ್ನ ಮಾಡಿ, ಅವ್ರ ಬಗ್ಗೆ ಶುಭ ಭಾವನೆ ನೀಡಿ. ನಾವೇನ್ ಮಾಡ್ತೀವಿ? ಯಾರು ತಪ್ಪು ಹೇಳಿದ್ರೆ, ನೀವ್ ಹೀಗೆ ಯೋಗ ಮಾಡಿ, ನೀವ್ ಹಾಗೆ ಮಾಡಿ, ಮತ್ತೊಂದ್ ಮಾಡಿ, ಮಗದೊಂದ್ ಮಾಡಿ, ಜ್ಞಾನ ಹೇಳ್ತೀವಿ. ಮೊದ್ಲು ಹಿಂಗ್ ಹೇಳಿದಾರೆ, ಹಂಗೆ ಹೇಳಿದ್ರೆ ಜ್ಞಾನವನ್ನ ಹೇಳ್ತೀವಿ, ಶಿಕ್ಷಣವನ್ನ ಕೊಡ್ತೀವಿ. ನೀನ್ ಈ ತಪ್ಪು ಮಾಡಿದ್ರೆ ಶಿಕ್ಷಣ ಕೊಡ್ತೀವಿ. ಆದ್ರೆ ಕೊಡಿ, ಶಿಕ್ಷಣವನ್ನು ತಿಳಿಸಿ, ಆಮೇಲೆ ಅವರ ಬಗ್ಗೆ ಪ್ರೀತಿ ಇರ್ಲಿ, ಸ್ನೇಹ ಭಾವ ಇರ್ಲಿ, ಅವರಿಗೆ ಆತ್ಮೀಯತೆ ಇರ್ಲಿ. ಆ ಸ್ನೇಹ ಭಾವದಿಂದ, ಗೌರವ ಭಾವದಿಂದನೇ ಅವರನ್ನ ಮುಂದುವರಿಸ್ಕೊಂಡು ಹೋಗ್ಬೇಕೇ ಹೊರತು ಅವರನ್ನು ನಿಂದನೆ ಮಾಡಿ, ಅವರನ್ನ ಕೆಳಗಿಡಿಸಿ, ಅವರಿಗೆ ಕೀಳರಿಮೆಯನ್ನು ತೋರಿಸ್ಬಿಟ್ಟು ಶಿಕ್ಷೆಯನ್ನು ಕೊಟ್ಬಿಟ್ಟು ಮುಂದುವರಿಸೋದಲ್ಲ. ಅದಕ್ಕಾಗಿ ಬ್ರಹ್ಮ ಬಾಬಾ ಅವ್ರ ದಿನ ಅಲ್ವಾ, ಅದಕ್ಕೆ ಬ್ರಹ್ಮ ಬಾಬಾ ಅವರನ್ನ ಫಾಲೋ ಮಾಡಿ ಮಕ್ಕಳೇ. ಯಾವುದೇ ಆತ್ಮ ಇಲ್ಲಿ, ಲೌಕಿಕದವ್ರಿರ್ಲಿ ಅಲೌಕಿಕದವ್ರಿರ್ಲಿ, ಎಷ್ಟು ವೆರೈಟಿ ಸಂಸ್ಕಾರದವ್ರು ಇರ್ತಾರೆ, ನಿಮ್ಮೆದುರುಗಡೆ ಮಾಡ್ತಾರೆ. ಅವ್ರು ಹಾಗೇರಿ ಯಾವಾಗ್ಲೂ, ಅವ್ರು ಸುಳ್ಳು ಹೇಳೋದೇ ಅವ್ರದ್ ಕತೆ, ಅವ್ರು ಮಾಡೋದೇ ಹೇಗೆ, ಅವ್ರು ಯಾವಾಗ್ಲೂ ಯೋಗದಲ್ಲಿ ನಿದ್ದನೆ ಮಾಡ್ತಾರೆ ಅಂತ ಬಿಟ್ಟು ನೀವು ಸರ್ಟಿಫಿಕೇಟ್ ಕೊಟ್ಬಿಡ್ಬೇಡಿ. ಬಾಬಾ ಆತ್ಮನನ್ನ ನಿದ್ರಾಜೀತರನ್ನಾಗಿ ಮಾಡು, ಅವ್ರಿಗೆ ಒಳ್ಳೇದ್ ಮಾಡು ಅಂತ ಬಿಟ್ಟು ಅವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯನ್ನ ಕೊಡಿ. ಬಾಬಾ ಹೇಳ್ತಾರೆ, ಅವ್ರಿಗೆ ಪ್ರೀತಿ ಮಾಡೋದು ಅಂತಂದ್ರೆ ಕೈಯಿಂದ ಆಲಿಂಗನ ಮಾಡೋದು ಅಂತಲ್ಲ, ಅವ್ರಿಗೆ ಟೋಲಿ ಕೊಡೋದು, ಊಟ ಕೊಡೋದು, ತಿಂಡಿ ಕೊಡೋದು, ಹಣ ಕೊಡೋದು, ಗಿಫ್ಟ್ ಕೊಡೋದು ಅಂತ ಬಿಟ್ಟಲ್ಲ, ಅದಲ್ಲ. ಮನಸ್ಸಿನಿಂದ ಆ ಆತ್ಮನ ಪ್ರತಿ ಬದಲಾವಣೆಯ ಬಗ್ಗೆ ಅವರಿಗೇನಿರ್ಲಿ, ಒಂದು ಭಾವ ಇಲ್ಲಿ, ಶುಭ ಭಾವ ಇಲ್ಲಿ. ಪ್ರಪಂಚದಲ್ಲಿ ಎಲ್ಲ ಆತ್ಮರಿಗೂ ಕೂಡ ಭಗವಂತನ ಸಂದೇಶ ಸಿಗಲಿ ಹೇಳುವಂತ ಭಾವ ಇದ್ದಾಗ ನೀವು ಸೇವೆ ಮಾಡೋದು ಏನಾಗತ್ತೆ, ಸಹಜವಾಗತ್ತೆ ಅಂತ ಬಿಟ್ಟು ಹೇಳ್ತಾನೆ ಬಾಬಾ. ಇಷ್ಟೆಲ್ಲ ಮಾಡಬೇಕು, ವಿಶ್ವಕ್ಕೆಲ್ಲ ಪ್ರೀತಿ ಸಿಗ್ಬೇಕು ಅಂತ ಏನ್ ಮಾಡ್ಬೇಕು ನೋಡಿ. ಆದ್ಮೇಲೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಮೌಂಟ್ ಅಬುಗೆ ಬಾಬಾರ ಮಿಲನಕ್ಕೆ 10-12 ದಿನ ಹೋಗ್ಬೇಕು ಅಂತಂದ್ರೆ ಬೇರೆ ಎಲ್ಲ ಕೆಲಸದಿಂದ ರಿಟೈರ್ಡ್ ಆಗ್ಬಿಟ್ಟು ಮೌಂಟ್ ಅಬು ಹೋಗ್ಬಿಟ್ಟು ಕೂತ್ಕೊಳ್ಬೇಕಲ್ವಾ? ಹೌದು ತಾನೆ? ಈಶ್ವರ್ಯ ಕಾರ್ಯ, ಜ್ಞಾನ, ಯೋಗ ಬಿಟ್ಟು ಬೇರೆ ಏನೂ ಇಲ್ಲ, ಹೌದಾ? ಹಾಗೆ ಇಲ್ಲೂನು ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ನೀವ್ ಯಾವಾಗ ಜೀವನ್ ಮುಕ್ತ ಆಗ್ತೀರಾ, ಪ್ರಪಂಚ ಯಾವಾಗ ಬೇಕಾದ್ರೂ ವಿನಾಶ ಆಗ್ಲಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ.
ನಿಮ್ಮ ಬಗ್ಗೆ ನೀವು ಚಿಂತನೆಯನ್ನ ಮಾಡಿ ನೀವು ಜೀವನದಿಂದ ಮುಕ್ತಾಗಿ ಆಗ್ತೀರಿ. ಜೀವನ ಮುಕ್ತ ಅಂತಂದ್ರೆ ಆತ್ಮೀಯರೇ, ಆತ್ಮ ಶರೀರದಿಂದ ಭಿನ್ನವಾಗುವುದಂತ ಅರ್ಥ ಅಲ್ಲ. ಏನೇ ಕರ್ಮ ಮಾಡ್ತಾ ಇದ್ರು ಯಾವುದೇ ಬಂಧನ, ಯಾವುದೇ ಚಿಂತೆ, ಯಾವುದೇ ಯೋಚನೆ, ಯಾವುದೇ ದುಃಖ, ಯಾವುದೇ ನೋವು ಏನೂ ಇರಬಾರದು. ಜೀವನ ಬಂಧನ ಅಲ್ಲ, ಜೀವನ ಸಂಬಂಧ. ಖುಷಿಯಿಂದ ಯಾವುದೇ ಬಂಧನ ಇಲ್ದೇನೆ ಭಗವಂತನ ಪ್ರೀತಿಯ ಸುಖವನ್ನ ಅನುಭವ ಮಾಡ್ತಾ ನಿರಂತರವಾಗಿ, ಸ್ವಲ್ಪ ಸಮಯ ಅಲ್ಲ. ಹೌದು ಅಣ್ಣರು, ಬೆಳಿಗ್ಗೆ ಅಮೃತ ವೇಳೆ ಒಬ್ಬರೇ ಕುಂತಿರ್ತೇವಲ್ಲ, ಅವಾಗ ಜೀವನ ಬಂಧನದಲ್ಲಿ ಇರೋದಿಲ್ಲ, ಹಾಗಲ್ಲ. ದಿನಪೂರ್ತಿ ಲೌಕಿಕದಲ್ಲಿ ಇರ್ಲಿ ಅಲೌಕಿಕದ ಎಲ್ಲಿದ್ದೂ ಕೂಡ ಬಂಧನದ ಅನುಭವ ಆಗಬಾರದು. ಈ ದೇಹ ಬಾನ ನಾನು ಶರೀರ ಅಂತ ಹೇಳಿದ್ರೆ ಬಂಧನದಲ್ಲಿ ಬಂದ್ಬಿಡುತ್ತೆ. ನನ್ನ ಕೆಲಸ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಲೆಕ್ಕಾಚಾರ, ನನ್ನ ಮಕ್ಕಳು. ಅದಕ್ಕಾಗಿ ಆದಷ್ಟು ದಿನದಲ್ಲಿ ಓಕೆ ಅಡಿಗೆ ಮಾಡಿ ಆತ್ಮ ಅಂತ ತಿಳ್ಕೊಂಡು ಮಾಡಿ. ಭಗವಂತನ ಪ್ರಸಾದವನ್ನ ಇಷ್ಟು ಆತ್ಮರಿಗೆ ನಾನು ಕೊಡ್ತಾ ಇದ್ದೇನೆ. ನನ್ನ ಅತ್ತೆ ಕೊಡ್ತಿದ್ದೇನೆ, ಮಕ್ಕಳಿಗೆ ಕೊಡ್ತಾ ಇದ್ದೇನೆ, ಅಪ್ಪ ಅಮ್ಮನಿಗೆ ಕೊಡ್ತಾ ಇದ್ದೇನೆ, ಪಕ್ಕದ ಮನೆಯವರು ಕೊಡ್ತಿದ್ದೇನೆ, ಎದುರುಗಡೆಯವರು ಕೊಡ್ತಿದ್ದೇನೆ ಅಲ್ಲ. ಈ ಆಹಾರದ ಮೂಲಕ ಭಗವಂತನ ಸಂದೇಶವನ್ನ ಈ ಆತ್ಮನಿಗೆ ನಾನು ತಲುಪಿಸ್ತಾ ಇದ್ದೇನೆ. ಈ ಶರೀರ ಭಗವಂತಂದು, ಈ ಭಗವಂತನ ಶರೀರಕ್ಕೆ ನಾನು ಆಹಾರವನ್ನ ಕೊಡ್ತಾ ಇದ್ದೇನೆ. ನನ್ನದು ಅಂತ ಏನೂ ಇಲ್ಲ. ಈಗ ಒಂದು ವಿಷಯ ಹೇಳಿ ಆತ್ಮೀಯರೇ, ಒಂದು ದೇವಸ್ಥಾನದಲ್ಲಿ ಬ್ರಾಹ್ಮಣರು ಇರ್ತಾರೆ, ಹೌದಾ? ತುಂಬಾ ಜನ ಅವರಲ್ಲಿ ಭಕ್ತರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಬಡವರು ಬರ್ತಾರೆ, ಬೇರೆ ಬೇರೆ ಜಾತಿಯವರು ಬರ್ತಾರೆ ಅಲ್ವಾ? ಪ್ರಸಾದವನ್ನ ಬ್ರಾಹ್ಮಣ ಕೊಡಬೇಕಾದ್ರೆ ನನ್ನ ಪ್ರಸಾದ ಅಂತ ಹೇಳ್ತಾರ ಅವನು? ಇಲ್ಲ ತಾನೇ. ಪ್ರಸಾದವನ್ನ ಯಾರು ಕೊಟ್ಟಿರೋದು? ಅವರೇ ಭಕ್ತ ತಂದು ಕೊಟ್ಟಿರುವಂತದ್ದು ಹಣ್ಣು, ಅವರೇ ಭಕ್ತ ತಂದು ಕೊಟ್ಟಿರುವಂತ ಅವಲಕ್ಕಿ ಏನಿದೆ ಅವರೇ ತಂದು ಕೊಟ್ಟಿರೋದನ್ನ ಕೊಡ್ತಾನೆ, ಒಂದು ಸಾಧನವಾಗಿ ಅಷ್ಟೇನೆ. ಯಾರು ಕೂಡ ಅವರವರಲ್ಲ. ಭಗವಂತನ ಪ್ರಸಾದವನ್ನ ಕೊಡಲಿಕ್ಕೆ ಅವನು ಬ್ರಾಹ್ಮಣ ನಿಮಿತ್ತ ಅಷ್ಟೇನೆ. ದೇವಸ್ಥಾನಗಳಲ್ಲಿ ನೋಡ್ತಿಲ್ಲ, ಧರ್ಮಸ್ಥಳ, ತಿರುಪತಿಲೆಲ್ಲ ಎಲ್ಲರೂ ಊಟಕ್ಕೆ ಬಡಿಸ್ತಾರೆ ಅಲ್ಲಿರುವಂತವ್ರು. ನಾನು ಬಡಿಸಿದೆ ಅಂತ ಹೇಳ್ತಾರೆ, ಬಡಿಸಿದವರು ಇಲ್ವಲ್ಲ. ಪ್ರಸಾದವನ್ನ ನಾವು ಬಡಿಸ್ತಾ ಇದೀವಿ. ಅದೇ ಹೋಟೆಲಲ್ಲಿ ಬಡಿಸಿದ್ರೆ ಅವ್ರು ಸಂಬಳ ತಗೊಳ್ತಾರೆ, ಟಿಪ್ಸ್ ಬೇಕು ಅಲ್ವಾ? ಹಾಗೆ ನೀವು ಯಾವುದಿಗೆ ಏನೇ ಮಾಡಿದ್ರು ಕೂಡ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಸುಂದರ ಅವಕಾಶ. ಅಡಿಗೆ ಮಾಡ್ಬೇಕಾದ್ರೆ ತಂದೆ ನೆನಪಿನಲ್ಲಿ ಅಡಿಗೆ ಮಾಡ್ಬಿಟ್ಟು ಈ ಅಡಿಗೆ ಮೂಲಕ ಅವರಿಗೆ ಭಗವಂತನ ಸಂದೇಶ ಸಿಗಬೇಕು, ನನ್ನ ಮಾತಿನ ಮೂಲಕ ಸಂದೇಶ ಸಿಗಬೇಕು, ನನ್ನ ದೃಷ್ಟಿಯ ಮೂಲಕ ಸಂದೇಶ ಸಿಗಬೇಕು ಅಂತಂದ್ರೆ ಅದರಲ್ಲಿ ಭಗವಂತನ ಶಕ್ತಿ ಹೇಳುವುದು ತುಂಬಿರ್ಬೇಕು. ಅದು ತುಂಬಬೇಕು ಅಂತಂದ್ರೆ ನೀನು ಆತ್ಮ ಆಗ್ಲೇಬೇಕು. ನನ್ನ ಮನೆಯವ್ರಿಗೆ ಮಾತ್ರ ಜಾಸ್ತಿ ಕೊಡ್ತಾನೆ, ನನ್ನ ಮಕ್ಕಳಿಗೆ ಮಾತ್ರ ಜಾಸ್ತಿ ಕೊಡ್ತಾನೆ, ಇಲ್ಲ, ಈ ಭೇದ ಭಾವ ಕೊಡುವಂಗಿಲ್ಲ. ನೋಡಿ, ಬ್ರಾಹ್ಮಣನಾದವನು ತುಂಬಾ ಜನ ಎದುರುಗಡೆ ಇದ್ದಾಗ ಅವ್ರ ಕೈ ನೋಡ್ತಾನೆ, ಪ್ರಸಾದ ಕೊಡ್ತಾ ಹೋಗ್ತಾನೆ ಅಷ್ಟೇ, ತೀರ್ಥ ಪ್ರಸಾದ ಕೊಡ್ತಾ ಹೋಗ್ತಾನೆ, ಮುಖಾನು ಕೂಡ ನೋಡೋದಿಲ್ಲ. ಸ್ತ್ರೀನೋ ಪುರುಷನೋ ಚಿಕ್ಕವರು ದೊಡ್ಡವರು ಶ್ರೀಮಂತ ಏನು ನೋಡೋದಿಲ್ಲ, ಪ್ರಸಾದ ಕೊಡ್ತಾ ಹೋಗೋದು ಅಷ್ಟೇನೆ. ಯಾಕಂದ್ರೆ ನಮ್ಮನೆ ಪಕ್ಕದಲ್ಲೂ ಕೂಡ ಈಗ ಗಣೇಶ ದೇವಸ್ಥಾನ ಇದೆ. ಅದ್ರ ಮೊದಲು ಸಾರ್ವಜನಿಕ ಗಣೇಶನ ಕುಡಿಸ್ತಾ ಇದ್ರು. ಅವಾಗ ಮೇನ್ ಪೂಜೆ ಮಾಡ್ಲಿಕ್ಕೆ ಬೇರೆ ಜನ ಬರ್ತಾ ಇದ್ರು, ನಾವು ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗುವಂತ. ಪೂಜೆ ಆದ್ಮೇಲೆ 100-200 ಜನ ಇರ್ತಾ ಇದ್ರು. ಪ್ರಸಾದಕ್ಕೆ ಎಲ್ಲರೂ ಕೂಡ ಕೈ ಹಿಂಗ್ ಮಾಡೋರು, ತುಂಬಾ ರಶ್ ಇರ್ತಾ ಇತ್ತು. ಸರಿನಾ? ಅವಾಗ ನಾವು ಪ್ರಸಾದ ಕೊಡೋದು ಅಷ್ಟೇ, ಮುಖಾನೇ ನೋಡ್ತಿರ್ಲಿಲ್ಲ. ಓಕೆ, ಸರಿ. ಇನ್ನೊಂದು, ತುಂಬಾ ಜನ ಬಂದ್ಬಿಟ್ಟು ನಿಮ್ಗೆ ಗೊತ್ತು, ದೇವಸ್ಥಾನದಲ್ಲಿ ತೆಂಗಿನಕಾಯಿ ತಂದಿಟ್ಟಿರ್ತಾರೆ, ಹೌದಾ? ತೆಂಗಿನಕಾಯಿ ಹೊಡಿತೀವಿ, ಇದು ಇವ್ರ ಮನೆ ತೆಂಗಿನಕಾಯಿ, ಅವ್ರ ಮನೆ ತೆಂಗಿನಕಾಯಿ ಅಂತ ಹೊಡಿತೀವ ನೀವು? ಎಲ್ಲರ ತೆಂಗಿನಕಾಯಿ ಹೊಡೆಯೋದು ಅಷ್ಟೇ ಕೆಲಸ, ಬ್ರಾಹ್ಮಣ ಕೆಲಸ ಅದು. ಅಲ್ಲಿ ಯಾರಲ್ಲೂ ಭೇದ ಭಾವವನ್ನ ಅವನು ತೋರಿಸುವ ಹಾಗೆ ಇಲ್ಲ. ತೆಂಗಿನಕಾಯಿ ಪ್ರಸಾದ ಹಾಕ್ಬೇಕಾದ್ರೆ ಎಲ್ಲರಲ್ಲೂ ಒಂದೇ ರೀತಿ ಹಾಕ್ಬೇಕೇ ಹೊರತು, ಇದು ಇವ್ರ ಮನೆ ತೆಂಗಿನಕಾಯಿ, ಇವ್ರಿಗೆ ಸ್ವಲ್ಪ ಪ್ರಸಾದ ಜಾಸ್ತಿ ಮಾಡೋಣ, ಇವ್ರು ಸ್ವಲ್ಪ ಇದ್ ಮಾಡಿದ್ರು, ಇವ್ರು ಬಾಳೆಹಣ್ಣು ತೆಗೆದಿಟ್ಕೊಂಡು ಆಳುವಂತ ಭಾವನೆ ಬ್ರಾಹ್ಮಣಿಗೆ ಬರಬಾರದು. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನೀನು ಆತ್ಮನಾದಾಗ ಎಲ್ಲರಿಗೂ ಕೂಡ ಸರಿಯಾದಂತ ಭಗವಂತನ ಪ್ರೀತಿಯನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆದಷ್ಟು ಬಿಂದುವಾಗಿರಿ. ಸಮಸ್ಯೆ ಬಂದ ತಕ್ಷಣ ಬಿಂದು ಆಗ್ಲಿಕ್ಕೆ ಈಸಿ ಆಗ್ಬಿಡ್ತದೆ. ಬಿಂದುವಾದಾಗ ಪರಮಧಾಮಕ್ಕೆ ಹೋಗೋದು ಸಹಜವಾಗ್ಬಿಡ್ತದೆ. ನೋಡಿ, ಎಷ್ಟು ಹಗುರವಾಗಿರ್ತಾರೋ ಅಷ್ಟು ಹೋಗೋದು ಈಸಿ ಆಗ್ತದೆ ಅಲ್ವಾ? ಎಷ್ಟು ಭಾರ ಆಗತ್ತೋ ಅದು ಕಷ್ಟ ಆಗ್ತದೆ. ಮೌಂಟ್ ಅಬು ಹೋಗ್ಬೇಕಾದ್ರೆ ಆರಾಮ ಹೋಗ್ತದೆ, ಬರ್ಬೇಕಾದ್ರೆ ಕಷ್ಟ ಆಗ್ಬಿಟ್ಟು ಬರ್ತದೆ. ಯಾಕೆ ಗೊತ್ತಾ? ಹೋಗ್ಬೇಕಾದ್ರೆ ಒಂದೇ ಬ್ಯಾಗ್ ಇರ್ತದೆ, ಬರ್ಬೇಕಾದ್ರೆ 3 ಬ್ಯಾಗ್ ಇರುತ್ತೆ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲಾನು ಕೂಡ ಬಂದಿರ್ತದಲ್ಲ ಗಿಫ್ಟ್ಗಳು. ಅದಕ್ಕಾಗಿ ಏನಾಗತ್ತೆ, 3 ಬ್ಯಾಗ್ ಕಷ್ಟ ಗೊತ್ತಾಗೋದು ಯಾವಾಗ ಅಂತಂದ್ರೆ, ಮೌಂಟ್ ಅಬು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ ಮೆಟ್ಲು ಹತ್ಬೇಕು ನೋಡಿ, 3-3, 4-4 ಬ್ಯಾಗ್ ಇಟ್ಕೊಂಡ್ಬಿಟ್ಟು, ಆವಾಗ ಗೊತ್ತಾಗ್ತದೆ ಕಷ್ಟ ಏನು ಅಂತ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ ಏನು ಅಂತ. ಸರಿನಾ? ಬೇರೆ ಯಾರು ಕೂಡ ಇರಬಾರ್ದು, ಕೈಯಲ್ಲಿ ದುಡ್ಡೆಲ್ಲ ಖಾಲಿ ಆಗಿರ್ಬೇಕು, ಹಮಾಲಿಗಳಿಗೆ ಕೊಡ್ಲಿಕ್ಕೆ ಹಣ ಇರಬಾರ್ದು. ಸರಿನಾ? 4-4 ಚೀಲ ಇರಬೇಕು. ನೀವಿಲ್ಲಿ ಈಗಂತೂ ಎಷ್ಟು ಆರಾಮ. ಮೊದ್ಲೇನಾಗ್ತಿತ್ತು ಗೊತ್ತಾ? ಟ್ರೈನ್ ಬರೋ ಮೊದಲು ನಮ್ ಬೋಗಿ ಎಲ್ಲಿದೆ ಅಂತ ಗೊತ್ತಿರ್ತಿರ್ಲಿಲ್ಲ. ಎಲ್ಲ ಒಂದ್ ಕಡೆ ನಿಂತಿರೋದಾ, ಇನ್ನೊಂದು ಯಾವ್ದೋ ಒಂದು ಬೋಗಿ ಇರ್ತದ, ಬೋಗಿ ಏನ್ ಮಾಡೋದು, ಅದನ್ನೆಲ್ಲ ಬ್ಯಾಗ್ ಇಟ್ಕೊಂಡು ಓಡೋದು.
ಓಡೋದಂತದ್ದೇನು, ಟ್ರೈನ್ ನಿಂತಿರೋದು 2 ನಿಮಿಷ. ನಮ್ಮ ಲಗೇಜ್ ಇಷ್ಟು, ವಯಸ್ಸಾದ ಮಾತೆ ಲಗೇಜ್ ಇಷ್ಟು, ಸೆಂಟ್ರದ ಲಗೇಜ್ ಇಷ್ಟು, ಆಮೇಲೆ ಯಾತ್ರಾ ಭೋಜನದ ಲಗೇಜ್ಗಳು ಇಷ್ಟು ಅಷ್ಟು. ಮತ್ತೆಲ್ಲ ಆ ರೈಲ್ವೆ ಸ್ಟೇಷನ್ ಫುಲ್ ಬಿಗಿಗಳೇ ಇರ್ತವೆ, ಎಲ್ಲರದ್ದು ಲಗೇಜ್ಗಳು ಇಷ್ಟಿಷ್ಟು. ಅವಾಗ ಹೆಂಗ್ ಮಾಡೋದು ಅಲ್ವಾ? ಅದಕ್ಕಾಗಿ ಬಾಬಾ ಇಷ್ಟು ಲಗೇಜ್ಗಳನ್ನ ಜಾಸ್ತಿ ಮಾಡ್ತೇವೆ ಅಂದ್ರೆ ಅಷ್ಟು ಕಷ್ಟ ಆಗ್ತದೆ. ಲಗೇಜ್ ಸಿಂಪಲ್ ಆಗಿದ್ದಿದ್ರೆ ಅಷ್ಟು ಮಾತ್ರ ತಗೊಂಡು ಹೋದ್ರೆ ಆಯ್ತಲ್ವಾ, ಟೆನ್ಷನ್ ಇಲ್ವಲ್ಲ. ತುಂಬಾ ಲಗೇಜ್ ಮಾಡಿ ಒಂದು ತಗೊಂಡು ಹೋಗಿರ್ತೀವಿ, ಇನ್ನು ಹಿಂದ್ಗಡೆ ಅಯ್ಯೋ ಇನ್ನೂ ಒಂದು ಲಗೇಜ್ ಇದೆ, ಇನ್ನು ನಾವು ಏನ್ ಮಾಡಿದ್ರು ಟ್ರೈನಲ್ಲಿ ಹಾಕಿಲ್ಲ ಅನ್ನೋ ಒಂದು ಯೋಚನೆ ಇರ್ತದೆ. ಅದಕ್ಕಾಗಿ ವಿಶ್ವ ಕಲ್ಯಾಣ ಮಾಡಬೇಕು, ನನ್ನ ಪರಿವರ್ತನೆ ಮಾಡ್ಕೊಳ್ಬೇಕು, ನಾನು ಅವರಿಗೆ ಸೇವೆ ಮಾಡ್ಬೇಕು. ಇದೆಲ್ಲ ಬಂಧನ ಮಾಡ್ತಾ 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 ಹೋದಾಗ ಏನಾಗುತ್ತೆ, ಸಹಜ ಯೋಗಿಗಳು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಮಕ್ಕಳು ಈಗ ಹೇಳಿ, ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀರ? ಯಾವಾಗ ಜೀವನ ಮುಕ್ತರಾಗ್ತೀರ? ಕೇಳ್ತೀವಿ, ಎಲ್ಲಾದ್ರೂ ಬಟ್ಟಿ ಇದೆ, ಪ್ರೋಗ್ರಾಮ್ ಇದೆ. ಅಣ್ಣೋರೆ ಬರ್ಬೇಕು ಅಂತ ಮನಸ್ಸಿತ್ತು, ಏನ್ ಮಾಡೋದು, ನನ್ನ ಮೊಮ್ಮಗುವಿನ ಬರ್ತಡೇ, ಕಾರಣಗಳ ನೇರ್ತ ಸರಿನಾ? ಈಶ್ವರಿ ಸೇವೆ ಹೇಳಿದ ತಕ್ಷಣ ದೊಡ್ಡ ಕಾರಣಗಳು ಬಂದ್ಬಿಡ್ತಾವೆ ನಮ್ಮಲ್ಲಿ, ರೀಸನ್ಸ್ಗಳು ಬಂದ್ಬಿಡ್ತವೆ. ಅದೇನರ್ಥ, ಇನ್ನು ನಾವು ಬಂಧನದಲ್ಲಿದ್ವಿ ಅಂದ್ರೆ ಫಸ್ಟಿಗೆ ನಾವು ಬರಬೇಕು ಅನ್ನುವಂತ ಮನೋಭಾವ ನಮ್ಮ ಮನಸ್ಸಿನಲ್ಲೇ ಇರೋದಿಲ್ಲ. ಅದು ಲೌಕಿಕದಲ್ಲಿ ಏನು ಇಂಪಾರ್ಟೆಂಟ್ ಕೆಲಸ ಇದ್ಬಿಟ್ಟು ಎಲ್ಲವನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಓಡ್ತೀವಪ್ಪ. ಯಾರಿಗೂ ಆರೋಗ್ಯ ಸರಿ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ ಅಂತಂದ್ರೆ ಅದಕ್ಕೆ ಮೊದಲನೇ ಪ್ರಾಮುಖ್ಯತೆಯನ್ನ ನಾವು ಕೊಡ್ತೀವಿ. ಹಾಗಿದೆ ಈಶ್ವರಿ ಸೇವೆಗೆ ನಾವು ಇಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಬೇರೆ ಏನು ಬೇಡ ಮಗು, ನೀನು ಜೀವನದಿಂದ ಮುಕ್ತರಾಗಲಿಕ್ಕೆ ಡೇಟನ್ನು ಫಿಕ್ಸ್ ಮಾಡು. ವಿನಾಶ ಯಾವಾಗ ಆಗತ್ತೆ ಅಂತ ನೀವು ಕೇಳ್ತಿರಲ್ಲ, ನೀವ್ ಯಾವಾಗ ಜೀವನ ಮುಕ್ತರಾಗ್ತಿರೋ ವಿನಾಶದ ಡೇಟು ಕೂಡ ಬೇಗ ಆಗ್ತದೆ. ಇಷ್ಟು ನೀವು ಜೀವನ ಮುಕ್ತರಾಗ್ತಿರೋ ಅಷ್ಟು ಭಗವಂತ ನಿಮ್ಮನ್ನ ಮಹಾನ ಕಾರ್ಯಕ್ಕೆ ಉಪಯೋಗವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಬ್ರಹ್ಮ ಬಾಬಾವನ್ನ ಫಾಲೋ ಮಾಡಿ. ಏನ್ ಮಾಡ್ಬೇಕು, ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ಶಿವಬಾಬಾ ಸಿಕ್ಕಿದ ತಕ್ಷಣದಲ್ಲಿ ಧನವನ್ನೆಲ್ಲ ಕೊಟ್ಬಿಟ್ಟಲ್ಲ, ಧನವನ್ನ ಕೊಟ್ಟಿದ್ರು, ಮನಸ್ಸನ್ನ ಕೊಟ್ಬಿಟ್ಟಿದ್ರು. ಹಾಗೆ ನೀವು ಕೂಡ ಸಮಯ, ಸಂಕಲ್ಪ, ಶ್ವಾಸ ಎಲ್ಲವನ್ನ ಏನ್ ಮಾಡ್ಬೇಕು, ಭಗವಂತನಿಗೆ ಅರ್ಪಣೆಯನ್ನ ಮಾಡ್ತಾ ಹೋಗಿ. ಎಷ್ಟು ಸಮಯ, ಓಕೆ ಇವತ್ತೊಂದು 2 ನಿಮಿಷ ಕೊಟ್ಟಿದ್ದೀರಾ, ನಾಳೆ ಒಂದು 10 ನಿಮಿಷ ಕೊಟ್ಟಿದ್ದೀರಾ, ಆಮೇಲೆ 15 ನಿಮಿಷ ಕೊಟ್ಟಿದ್ದೀರಾ, ಹೀಗೆ ಹೆಚ್ಚಿನ ಸಮಯವನ್ನ ಕೊಡ್ತಾ 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 ಆದ್ಮೇಲೆ ಹೀಗೆ ಯೋಚನೆ ಮಾಡಿ. ಇವತ್ತು ನಾವು ಮೊಬೈಲ್ ಜೊತೆಗೆ ದಿನದಲ್ಲಿ ಸಾಧಾರಣವಾಗಿರೋರು ಕೂಡ ಒಂದ್ 2-3 ಗಂಟೆ ಕಳೀತಾರೆ, ಹೌದಾ? ಸರಿ, ಟಿವಿ ಎದುರುಗಡೆಗೆ ಕೆಲವೊಬ್ರು ಓಕೆನಾ 3 ಗಂಟೆ 4 ಗಂಟೆ ಕಳೀತಾರೆ, ಹೌದಾ? ಸರಿ, ಹಾಗಿದ್ರೆ ಮೊದ್ಲು 24 ಗಂಟೆ ಇತ್ತು, ಇವತ್ತು 24 ಗಂಟೆ ಇತ್ತು ತಾನೆ? ಇವಾಗ ನಿಮ್ಗೆ 4 ಗಂಟೆ ಎಕ್ಸ್ಟ್ರಾ ಬಂದಿದ್ಯಾ? ಹಾಗೆ 4 ಗಂಟೆಯಲ್ಲಿ ನೀವು ಏನ್ ಮಾಡ್ತೀರಿ, ಟಿವಿನೂ ನೋಡ್ಲಿಕ್ಕೆ ಆಗ್ತದೆ, ಸೀರಿಯಲ್ಲೂ ನೋಡ್ಲಿಕ್ಕೆ ಆಗ್ತದೆ, ಮೊಬೈಲ್ ನೋಡ್ಲಿಕ್ಕೆ ಆಗತ್ತೆ. ಹಾಗಾದ್ರೆ ಮನೇದು ಎಲ್ಲ ಕೆಲಸ ಮಾಡ್ತಿದ್ದೀರಿ ನೀವು. ಟಿವಿ ಮೊಬೈಲ್ ಬರೋ ಬದಲು ಮನೇಲಿ ಏನ್ ಕೆಲಸ ಇತ್ತು ಅದೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ 4 ಗಂಟೆ ಟಿವಿ ನೋಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇದೆ, ಮೊಬೈಲ್ ನೋಡ್ಲಿಕ್ಕೆ ಟೈಮ್ ಇದೆ. ಈ ಟೈಮ್ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಅಂದ್ರೆ, ಮೊದಲು ಕಟ್ಟಿಗೆ ಒಲೆಯಲ್ಲಿ ಬೆಂಕಿ ಮಾಡ್ಬೇಕು. ಬೆಂಕಿ ಓರಿಲಿಕ್ಕೆ ಸುಮಾರು ಹೊತ್ತು ಬೇಕಿತ್ತು. ಈಗ ಟಕ್ ಅಂತ ಏನ್ ಮಾಡಿದ್ರಾಯ್ತು, ಗ್ಯಾಸ್ ಹಚ್ಚಿದ್ರಾಯ್ತು. ಓಕೆ, ಪಾತ್ರೆ ಕಪ್ಪಾಗಿರೋದು, ಪಾತ್ರೆ ತೊಳೆದು ಎಲ್ಲೋ ಒಂದ್ ಕಡೆ ಜಾಗದಲ್ಲಿ, ಓಕೆನಾ, ಅದ್ ಕಪ್ಪು ತೊಳಿಲಿಕ್ಕೆ ಕಷ್ಟ ಆಗ್ತಿತ್ತು. ಇವಾಗ ಏನಾಗಿದೆ, ಈಸಿಯಾಗಿ ತೊಳೆದು ಬಿಡ್ಬೋದು. ಮಣ್ಣಿನೆಲ್ಲ ಆಯ್ತು, ಸೆಗಣಿ ಹಾಕ್ಬಿಟ್ಟು ಸಾರಿಸ್ಬೇಕಿತ್ತು, ಇವಾಗ ಏನ್ ಮಾಡಿದ್ರಾಯ್ತು, ಬಕೆಟ್ ತಗೊಂಡ್ಬಿಟ್ಟು ಹಾಗೆ ಕಡ್ಡಿ ಬಗ್ಗುವಂಗೂ ಇಲ್ಲ. ಇವಾಗ ಕಡ್ಡಿ ತಗೊಂಡು ನಿಂತಲ್ಲೇ ಏನ್ ಮಾಡೋದು, ಹಿಂಗ್ ಉಜ್ಜೋದು. ತರಕಾರಿ ಕಟ್ ಮಾಡಿ ಮಷಿನ್ ಬಂದ್ಬಿಟ್ಟಿದೆ. ಮೊದ್ಲು ಕೈಯಲ್ಲಿ ಏನ್ ಮಾಡ್ಬೇಕಿತ್ತು, ಮಸಾಲೆ ರುಬ್ಬೇಕಿತ್ತು, ಇವಾಗ ಮಿಕ್ಸಿ ಗರ್ರ ಮಾಡ್ದೆ. ಓಕೆ, ಅಲ್ಲೆಲ್ಲ ಉಳಿತಾಯ ಮಾಡಿರುವಂತ ಸಮಯವನ್ನ ಟಿವಿ ನೋಡೋದಲ್ಲಿ ಆಗ್ಬಿಟ್ಟಿದೆ, ಹೌದು ತಾನೆ? ಹೇಳ್ತಾರೆ, ಆ ಸಮಯವನ್ನ ಭಗವಂತ ನೆನಪಿನಲ್ಲಿ ಹಾಕಿದ್ದಿದ್ರೆ ಸಮಯ ಇರಲ್ಲ ಅಂತ ಬಿಟ್ಟರೆ ಸಮಯ ಇರ್ತದೆ. ಮೊದ್ಲು ನೀವು ಯೋಚನೆ ಮಾಡಿ, ಅಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ವಾಕಿಂಗ್ ಅಂತ ಇರ್ಲೇ ಇರ್ಲಿಲ್ಲ. ಯಾಕೆ? ಆ ಕೆಲಸ ಮಾಡದೆ ವಾಕಿಂಗ್ ತನ್ನಿಂತಾನೆ ಆಗ್ಬಿಡೋದು. ಇವತ್ತು ಅಲ್ಲಿ ಸಮಯ ಉಳಿಸಿದ್ದಕ್ಕೆ ಇವತ್ತು ಏನಾಗ್ಬೇಕಾಗಿದೆ, ವಾಕಿಂಗ್ ಮಾಡ್ಬೇಕಾದಂತ ಅನಿವಾರ್ಯತೆ ಇದೆ, ಓಕೆನಾ? ಮಜಾ ಏನು ಅಂತಂದ್ರೆ, ಬಾವಿ ನೀರು ಕುಡಿಬೇಕಾದ್ರೆ ಏನು ಕಾಯಿಲೆ ಇರ್ಲಿಲ್ಲ. ಇವತ್ತು ಫಿಲ್ಟರ್ ಮಷಿನ್ ತಂದ ಮೇಲೆ ಏನಾಗಿದೆ, ಕಾಯಿಲೆಗಳು ಬಂದ್ಬಿಟ್ಟಿದಾವೆ, ಹೌದು ಅಲ್ವಾ? ಯಾಕೆಂದ್ರೆ ಅಷ್ಟು ಆವಾಗ ನಾವು ತಿನ್ನುವಂತ ಆಹಾರದಲ್ಲಿ ಶಕ್ತಿ ಇತ್ತು, ಮತ್ತೆ ತಿಂದಿರೋ ಆಹಾರ ಜೀರ್ಣ ಆಗ್ತಿತ್ತು, ಬೆವರು ಬರ್ತಾ ಇತ್ತು. ಇವತ್ತು ಸ್ವಲ್ಪ ಬೆವರು ಬಂದು ಫ್ಯಾನ್ ಆಗ್ಬೋದು, ಅಯ್ಯೋ ಎಷ್ಟು ಸೆಕೆನಪ್ಪ. ಅವಾಗ ಬಿಸಿಲಲ್ಲಿ ಹೊಲದಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿದವ್ರು ನೀವು, ಹೌದು ತಾನೆ? ಇವಾಗ ಸ್ವಲ್ಪ ಬಂದ್ರು ಕೂಡ ಬಿಸಿಲು ಸೂರ್ಯನ ಎದುರುಗಡೆ ಹೋಗೋದೇ ಇಲ್ಲ. ಯಾಕೆ? ಅಯ್ಯೋ ಅಣ್ಣವ್ರಿಗೆ ಚರ್ಮ ಕಪ್ಪಾಗ್ಬಿಡ್ತು ಅಲ್ವಾ? ಮನೆಯಲ್ಲಿ ಅವಾಗ ಹಳೇ ಸೀರೆ ಉಟ್ಕೊಂಡ್ಬಿಟ್ಟು ಮಲ್ಕೊಂಡಾಗ ಎಷ್ಟು ಚೆನ್ನಾಗಿ ನಿದ್ರೆ ಬರ್ತಾ ಇತ್ತು ಅಲ್ವಾ? ಇವತ್ತು ರೇಷ್ಮೆ ಸೀರೆ ಉಟ್ಕೊಂಡು ನಿದ್ದೆನೆ ಬರೋದು. ಯಾಕೆ ಹೇಳಿ? ಮನಸ್ಸು ಮಲಿನವಾಗಿದೆ, ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ. ಅದಕ್ಕಾಗಿ ಮಕ್ಕಳೇ, ಆದಷ್ಟು ಬೇಗ ಫಸ್ಟ್ ಡಿವಿಷನ್ ಅಲ್ಲಿ ಬರಬೇಕು ಅಂತಂದ್ರೆ
ಆತ್ಮ ಆಗಿ ವಿಶ್ವದಲ್ಲಿ ಎಲ್ಲರನ್ನು ಪರಿವರ್ತನೆ ಮಾಡಬೇಕು ಹೇಳುವಂತ ಮನೋಭಾವ ಇರ್ಲಿ. ಆ ಒಂದು ಸೇವೆಯನ್ನ ಮಾಡಿ ಅವ್ರಿಗೆ ತಿನ್ಸ್ಬೇಕು, ಇವ್ರಿಗೆ ತಿನ್ಸ್ಬೇಕು, ಅವ್ರಿಗೆ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಪೂರ್ತಿ ವಿಶ್ವದಲ್ಲಿರೋರಿಗೆ ಕೊಡುವಂತ ಕೆಲಸವನ್ನ ಮಾಡಿ ಅದಕ್ಕಾಗಿ ಸಮಯವನ್ನ ಕೊಡಿ. ಈ ರೀತಿ ಭಗವಂತನನ್ನ ಆದಷ್ಟು ಬೇಗ ಪ್ರತ್ಯಕ್ಷ ಮಾಡಲಿಕ್ಕೆ ನಿಮಿತ್ತವಾಗಿ, ಅದಕ್ಕಾಗಿ ಮಧ್ಯ ಮಧ್ಯದಲ್ಲಿ ಅಶರೀರಿಯಾಗುವಂತ ಪ್ರಯತ್ನವನ್ನ ಮಾಡಿ ಮಕ್ಕಳೇ, ಮತ್ತು ಸಾಧನೆಯನ್ನ ಮಾಡಿ. ಈ ರೀತಿ 4 ಕಡೆಯ ಸದಾ ಸಮರ್ಥ ಆತ್ಮರಿಗೆ, ಸದಾ ಬಾಬ್ದಾದಾರವನ್ನ ಫಾಲೋ ಮಾಡುವಂತ ಸಹಜ ಪುರುಷಾರ್ಥಿ ಮಕ್ಕಳಿಗೆ, ಸದಾ ಒಬ್ಬ ತಂದೆ, ಏಕಾಗ್ರ ಬುದ್ಧಿ, ಬುದ್ಧಿ ಸದಾ ಬಾಬನಲ್ಲಿ ಮಾತ್ರ ಇರಬೇಕು, ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವಂತ, ಬಿಂದುವಾಗಿ ಬಿಂದು ತಂದೆಯನ್ನು ನೆನಪು ಮಾಡುವಂತ ಸರ್ವ ತಂದೆಯ ಸ್ನೇಹಿ, ಸಹಯೋಗಿ, ಸೇವಾಧಾರಿ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬೇರೆಯವರಿಗೆ ಭಗವಂತನ ಅನುಭವ ಮಾಡಿಸ್ಬೇಕು ಹೇಳುವಂತ ಮನೋಸ್ಥಿತಿಯಲ್ಲಿ ಅನುಭವ ಮಾಡಬೇಕು ಅಂದ್ರೆ ನಿಮ್ಮಿಂದ ಆ ಒಂದು ಶಕ್ತಿ ಹೊರಗಡೆ ಹೋಗ್ಬೇಕು. ಈ ವಿಷಯ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಓಕೆ, ಅಚ್ಚಾ, ಓಂ ಶಾಂತಿ.